Hi dear students, how are you? Hope all are okay. Stay at home and stay safe. In the previous class, we were discussed about the very important topics, that is chemical bonding, and second one is surface chemistry. Now in this class, we are going to discuss about the major concept of the organic chemistry, that is chemistry of organic compounds. You are going to discuss about this chapter in your second year PUC and first PUC. Okay, so now we have to move towards the concept. Now organic chemistry, first one is what? Next slide. Organic chemistry, as you know that chemistry, it is a branch of science and it contains many branches, sub branches, isn't it? So in that particular again, for you, physical chemistry, inorganic chemistry and organic chemistry ಅನ್ನೋದು ಮೂರು branches ಇದೆ. In that particularly in this class you are going to discuss about the concept regarding the organic. So then what is the definition of organic chemistry? Definition of organic chemistry is, it is a branch of chemistry which deals about the study of carbon, hydrogen and their compounds, isn't it? ಸೊ ಆರ್ಗಾನಿಕ್ ಕೆಮಿಸ್ಟ್ರಿ ಅಂದರೆ ಏನು? ಒಂದು ಹೈಡ್ರೋಜನ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ, ಒಂದು ಕಾರ್ಬನ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ, ಇವುಗಳ ಕಾಂಪೌಂಡ್ಸ್ಗಳ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಇನ್ ದ ಪ್ರೀವಿಯಸ್ ಕ್ಲಾಸಸ್ ವಿ ಡಿಸ್ಕಸ್ಡ್ ಅಬೌಟ್ ದ ಕೆಮಿಕಲ್ ಬಾಂಡಿಂಗ್, ಇಟ್ ಕಮ್ಸ್ ಅಂಡರ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ, ಆ್ಯಂಡ್ ದೆನ್ ಸರ್ಫೇಸ್ ಕೆಮಿಸ್ಟ್ರಿ, ಇಟ್ ಕಮ್ಸ್ ಅಂಡರ್ ಫಿಸಿಕಲ್ ಕೆಮಿಸ್ಟ್ರಿ. ನೌ ದಿಸ್ ಇಸ್ ವಾಟ್? ಆರ್ಗಾನಿಕ್ ಕೆಮಿಸ್ಟ್ರಿ. ಸೊ ಮೂರು ಬ್ರಾಂಚಸ್ಸಿನ ಒಂದೊಂದು ಟಾಪಿಕ್ಸನ್ನು ನಿಮಗೆ ಕನ್ವೆ ಮಾಡ್ತಿದ್ದೀನಿ. ನಾವು ಲುಕ್ ಅಟ್ ಹಿಯರ್, ಇಟ್ ಇಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ಅಬೌಟ್ ದ ಸ್ಟಡಿ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್. ಹಾಗಾದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಇವುಗಳ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀವಾ? ನೋ, ಅಲಾಂಗ್ ವಿತ್ ಸಮ್ ಅದರ್ ಎಲಿಮೆಂಟ್ಸ್ ಇಸ್ ದೇರ್, ದಟ್ ಈಸ್ ನೈಟ್ರೋಜನ್, ಫಾಸ್ಫರಸ್, ಸಲ್ಫರ್. ಈ ಥರ ಎಲಿಮೆಂಟ್ಸ್ಗಳು ಮತ್ತು ಹ್ಯಾಲೋಜನ್ಸ್ಗಳ ಎಲಿಮೆಂಟ್ಸ್ಗಳನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡ್ತೀವಿ. ಸೊ ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಆರ್ ವಾಟ್? Study of the carbon, hydrogen along with some other elements, especially nitrogen, phosphorus and then chlorine and sulfur compounds. Okay, so now look at here, organic chemistry ಹಾಗಾದ್ರೆ ಪ್ರತಿದಿನನೂ ನಮ್ಮ ಲೈಫ್ನಲ್ಲಿ ಆರ್ಗಾನಿಕ್ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡ್ತಿದ್ದೀವಿ. ಯಾವುದಾದ್ರು ಮೆಟೀರಿಯಲ್ಸ್ ನೋಡುವ. ಫಸ್ಟ್ ಕಮ್ ಟು ದ ಫಸ್ಟ್ ಲೈನ್. ಲುಕ್ ಅಟ್ ಹಿಯರ್ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ವಾಟ್? ಶುಗರ್. ನಿಮಗೆ ವಿಸಿಬಲ್ ಇದೆ ಅಂತ ಅನ್ಕೋತೀನಿ. ದಿಸ್ ಇಸ್ ಶುಗರ್ ಆ್ಯಂಡ್ ದೆನ್ ಟ್ಯಾಬ್ಲೆಟ್ಸ್ ಇದೆ, ಆ್ಯಂಡ್ ದೆನ್ ಪೇಂಟ್ಸ್ ಇದೆ, ಆ್ಯಂಡ್ ದೆನ್ ರಂಗೋಲಿನ ಕಲರ್ ರಂಗೋಲಿನ ಯೂಸ್ ಮಾಡ್ತೀರಾ, ರಂಗೋಲಿ ಇದೆ, ಆ್ಯಂಡ್ ದೆನ್ ಅಲಾಂಗ್ ವಿತ್ ಕ್ಲಾತ್ಸ್ ಆ್ಯಂಡ್ ಪೆಟ್ರೋಲ್. ಒಟ್ಟು ಪೆಟ್ರೋಲ್, ಡೀಸೆಲ್ ಅನ್ನೋದೆಲ್ಲ ಏನಾಗಿರುತ್ತೆ? ಹೈಡ್ರೋಕಾರ್ಬನ್ಸ್ಗಳಿಗೆ ಸಂಬಂಧಪಟ್ಟಿರುವಂಥದ್ದಾಗುತ್ತೆ. ಕ್ಲಾತ್ಸ್ ಕೂಡ ಡೈಸ್ಗಳು ಸಂಬಂಧಪಟ್ಟಿರೋ, ಡೈಸ್ ನಥಿಂಗ್ ಬಟ್ ಹೈಡ್ರೋಕಾರ್ಬನ್ಸ್ಗಳಿಗೆ ಸಂಬಂಧಪಟ್ಟಿರೋದು. ದೆನ್ ಅಲಾಂಗ್ ವಿತ್ ಮೆಡಿಸಿನ್ಸ್ ಪರ್ಪಸ್ ಬಂದರೆ, ಮೆಡಿಸಿನ್ಸ್ ಆಲ್ಸೋ ರಿಲೇಟೆಡ್ ವಾಟ್? ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ವಿತೌಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾಲೆಡ್ಜ್ ನಾವು ಯಾವುದೇ ಮೆಡಿಸಿನ್ಸ್ಗಳನ್ನ ಪ್ರಿಪೇರ್ ಮಾಡೋಕ್ಕಾಗೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಒನ್ ಈಸ್, ಸೆಕೆಂಡ್ ಒನ್ ಏನು ಬಂದಿರುತ್ತೆ ನೋಡಿ, ಫುಡ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಇನ್ಫಾರ್ಮೇಷನ್ಸ್. ಕ್ಲಾತ್ಸ್ ಆಗಿರಲಿ, ಬ್ಯಾಗ್ ಆಗಿರಲಿ, ಶೂ ಆಗಿರಲಿ, ಮೆಡಿಸಿನ್ಸ್ ಆಗಿರಲಿ, ಪ್ರತಿಯೊಂದು ಕಾಂಪೋನೆಂಟ್ಸ್ಗಳು ಕೂಡ ಏನಾಗಿರುತ್ತೆ? ಆರ್ಗಾನಿಕ್ ಕೆಮಿಸ್ಟ್ರಿಯಿಂದ ಡಿರೈವ್ಡ್ ಆಗಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಿಂದ ಏನು ಮಾಡಿರ್ತಾರೆ? ಪ್ರಿಪೇರ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್, ಲುಕ್ ಅಟ್ ದೇರ್ ದ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾರಲ್ಲ, ಆ ಥರ ಹೆಣ್ಮಕ್ಳಿಗೆ ಕಾಸ್ಮೆಟಿಕ್ಸ್ ಅಂದರೆ ತುಂಬ ಇಷ್ಟ. ದೀಸ್ ಕಾಸ್ಮೆಟಿಕ್ಸ್ ಆರ್ ಆಲ್ಸೋ ವಾಟ್? ಆರ್ಗಾನಿಕ್ ಕಾಂಪೌಂಡ್ಸ್. ರಿಮೆಂಬರ್ ಒನ್ ಥಿಂಗ್, ಅತಿ ಹೆಚ್ಚಾದಂತಹ ಈ ಬಳಕೆಯನ್ನು ಜಾಸ್ತಿ ಮಾಡಿದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳೇನಿದೆ ಹಾರ್ಮ್ಫುಲ್. ಹೌದು. ಸೊ ಲಿಮಿಟೆಡ್ ಆಗಿ ಅವುಗಳನ್ನು ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಬೇಕು. ಆ್ಯಂಡ್ ಮೆಡಿಸಿನ್ಸಲ್ಲೂ ಕೂಡ ತುಂಬ ಮೆಡಿಸಿನ್ಸ್ಗಳನ್ನು ಟಾಕ್ಸಿಕ್ ನೇಚರ್ನ ಕಂಟ್ರೋಲಿಗೆ ತರೋಕ್ಕೆ ಅಂತಲೇ ಬೋರ್ಡ್ಗಳಿರುತ್ತೆ. ಆ ಬೋರ್ಡವ್ರು ಏನು ಮಾಡ್ತಾರೆ? ಟಾಕ್ಸಿಕ್ ನೇಚರ್ ಇಲ್ಲದೇ ಮೆಡಿಸಿನ್ಸ್ಗಳನ್ನು ಚೆಕ್ ಮಾಡಿ ಅದರಲ್ಲಿ ಎಷ್ಟು ಕಂಟೆಂಟ್ ಇದೆ ಕೆಮಿಕಲ್ಸ್, ಅದರಿಂದ ಏನಾದರೂ ಅಡ್ವರ್ಸ್ ಎಫೆಕ್ಟ್ ಇದೆ ಅಂತ ಎಲ್ಲ ಚೆಕ್ ಮಾಡಿ ನಿಮಗೆ ಮೆಡಿಸಿನ್ಸ್ನ ಸಪ್ಲೈ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ವಾಟ್? ಸಮ್ compounds of the organic compound. Clear? So next slide ಹೋಗುವ. ಹಾಗಾದ್ರೆ the first one is next, classification of organic compounds. Why we need classification of organic compounds? ಯಾಕೆ ಆರ್ಗಾನಿಕ್ ಕಾಂಪೌಂಡ್ಸ್ಗಳನ್ನು ಕ್ಲಾಸಿಫಿಕೇಶನ್ ಅಂತ ಮಾಡಬೇಕು? ಸೊ ಡಿಯರ್ ಸ್ಟೂಡೆಂಟ್ಸ್, ವಿ ಆರ್ ಇಂಡಿಯನ್ಸ್. ಆಫ್ರಿಕನ್ಸ್ ಇರ್ತಾರೆ, ಇಂಡಿಯನ್ಸ್ ಇರ್ತಾರೆ, ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ಜನ ಥರ ಇರ್ತಾರೆ. ಸೊ ಡಿವೈಡ್ ಮಾಡ್ಬೇಕಾದ್ರೆ ನಾವು ಹೇಳ್ತೀವಿ, ಆ ಪ್ರದೇಶಕ್ಕೆ ತಕ್ಕ ಹಾಗೆ ವ್ಯಕ್ತಿಗಳನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನು ಡಿವೈಡ್ ಮಾಡೋದ್ರ ಜೊತೆಗೆ ಅವುಗಳ ಪ್ರಾಪರ್ಟೀಸ್ಗಳನ್ನು ಸ್ಟಡಿ ಮಾಡ್ತಾ ಹೋಗ್ಬೋದು. ಕೆಲವೊಂದು ಗ್ರೂಪ್ಗಳೇನಾಗುತ್ತೆ, ಸೇಮ್ ಪ್ರಾಪರ್ಟೀಸ್ನ ಎಕ್ಸಿಬಿಟ್ ಮಾಡ್ತಿರುತ್ತೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿ ಫಂಕ್ಷನಲ್ ಗ್ರೂಪ್. ಮಾಲಿಕ್ಯೂಲ್ಸ್ಗಳು ಚೇಂಜ್ ಮಾಡಿ ಫಂಕ್ಷನ್ ಗ್ರೂಪ್ ಸೇಮ್ ಇದ್ದರೆ ಸಿಮಿಲರ್ ಅಂದರೆ ಎಕ್ಸಾಕ್ಟಾಗಿ ತೋರಿಸ್ಲಿಲ್ಲದ್ರು ಸಿಮಿಲರ್ ಪ್ರಾಪರ್ಟೀಸ್ನ ಎಕ್ಸಿಬಿಟ್ ಮಾಡ್ತಾ ಇರುತ್ತೆ. ಅರ್ಥ ಆಗ್ತಿದೆ? ಸೊ ಆ ಕಾರಣಕ್ಕೆ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅದರಲ್ಲಿ ಅದರ ನೇಚರ್ನ ಅಬ್ಸರ್ವ್ ಮಾಡಿಬಿಟ್ಟು ನಂಬರ್ ಆಫ್ ಕಾರ್ಬನ್ ಸಿಸ್ಟಮನ್ನು ನೋಡಿಬಿಟ್ಟು ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಕ್ಲಾಸಿಫೈ ಮಾಡ್ತಾರೆ. ಇನ್ ದಟ್ ಫಸ್ಟ್ ಒನ್ ಈಸ್, ನಾವು ಲುಕ್ ಅಟ್ ಹಿಯರ್, ಆರ್ಗ್ಯಾನಿಕ್ ಕ್ಲಾಸಿಫಿಕೇಶನ್ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್.
Organic compounds can be classified into two types, majorly two types. First one is acyclic compounds and second one is cyclic compound. Acyclic compounds, these are open chain compounds antanu karitivi. Cyclic compounds, these are the ring compounds. The cyclic compounds further divided into two types. One is heterocyclic compounds and second one is homocyclic compounds. Homocyclic and heterocyclic. These homocyclic compounds further classified into two types. The homocyclic compounds further classified into two types. One is aromatic compounds and second one is alicyclic compounds. The aromatic compounds further classified into two types, that is benzenoids and non-benzenoids. This is what classification of organic compounds. Entire organic compounds ಗಳ ಸಿಸ್ಟಮ್ ಅನ್ನ ಈ ಫಾರ್ಮ್ಯಾಟ್ ಅಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ನಾವು come to the first one is what acyclic ಅಂತ ಇದೆ ಅಲ್ವಾ. ಸೊ acyclic ಅಂದ್ರೇನು, cyclic ಅಂದ್ರೇನು, ರಿಂಗ್. acyclic ಅಂದ್ರೆ ರಿಂಗ್ ಇಲ್ಲದೆ ಇರುವಂತದ್ದು, ಓಪನ್ ಚೈನ್ ಅಂತ ಅರ್ಥ. ಇದ್ರ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈ ಚಾರ್ಟ್ ಅನ್ನ ನೋಡಿ ಒಂದ್ಸಲ ಹೇಗಿರಬೇಕು ಅಂದ್ರೆ, ಕೆಲವೊಂದು ಟೈಮ್ನಲ್ಲಿ ಫಸ್ಟ್ ಪಿ ಯು ಸಿನಲ್ಲಿ ಬೋರ್ಡ್ ಎಕ್ಸಾಮ್ನಲ್ಲಿ ರೈಟ್ ದ ಕ್ಲಾಸಿಫಿಕೇಶನ್ ಆಫ್ ಆರ್ಗಾನಿಕ್ ಕಾಂಪೌಂಡ್ಸ್ ಅಂತ ಕೇಳ್ತಾರೆ. ಇದಿಷ್ಟು ಬರೆದು ಇವುಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ 3 ಮಾರ್ಕ್ಸ್ ಅಂತೂ ನಿಮಗೆ ಇದ್ದೇ ಇರುತ್ತೆ. ವೆರಿ ಸಿಂಪಲ್. ಫಸ್ಟ್ ಏನಿದೆ, ಆರ್ಗಾನಿಕ್ ಕಾಂಪೌಂಡ್ಸ್ ಇದೆ. ಆರ್ಗಾನಿಕ್ ಕಾಂಪೌಂಡ್ಸಿಂದ ಮತ್ತೆ 2 ಸೈಟ್ಸ್ ಬರ್ತಿದೆ. ಅದರಲ್ಲಿ ಒಂದು ಏನಾಗಿರುತ್ತೆ, ಸೈಕ್ಲಿಕ್ ಕಾಂಪೌಂಡ್ ಆಗಿರುತ್ತೆ, ಇನ್ನೊಂದು ಅಸೈಕ್ಲಿಕ್ ಕಾಂಪೌಂಡ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ. ಸೈಕ್ಲಿಕ್ ಕಾಂಪೌಂಡ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಟೈಪ್ಸ್. ಸೈಕ್ಲಿಕ್ ಅಂದ್ರೆ ಒಂದೇ ಥರ ಸೈಕ್ಲಿಕ್ ಇರುತ್ತಾ? ನೋ. So cyclic compounds can be divided into 2 types. One is homocyclic ಅಂದ್ರೆ similar cyclic group ಇರೋದು, ಇನ್ನೊಂದು heterocyclic. That homocyclic further divided into 2 types. One is what? Alicyclic, second one is aromatic. Aromatic compounds further divided into 2 types. One is benzenoid and second one is the non-benzenoid. ನೋಡಿ dear students, ಈ ಚಾರ್ಟ್ ಬರೆದು ಇವುಗಳ ಬಗ್ಗೆ 2 ಲೈನ್ ಆನ್ಸರ್ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ ಆನ್ಯುವಲ್ ಎಕ್ಸಾಮ್ ಫಸ್ಟ್ ಪಿ ಯು ಸಿನಲ್ಲಿ. ಅರ್ಥ ಆಗ್ತಿದೆ? ಹಾಗಾದ್ರೆ ಲೆಟ್ಸ್ ಸಿ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ acyclic compounds. Acyclic compounds nothing but these are the open chain compounds. Acyclic means what? These are open chain compounds. Now look at here, the carbon atoms are present in the form of what? That is open chain. Next, this chain may either be a straight chain or branch. Dear students, as you know that this is what CH3 single bond CH3. The name of this molecule is ethane, isn't it? This is ethane. Why you are writing, just adding one extra group, CH2 group, then you will get another molecule. ನೋಡಿ, CH2 ಗ್ರೂಪಿಗೆ ಇನ್ನೊಂದು CH2 ಗ್ರೂಪ್ ಹಾಕಿದ್ರೆ ಇನ್ನೊಂದು ಗ್ರೂಪ್ ಬರುತ್ತೆ. ಇದನ್ನು ನಾವು ಹೋಮೋಲಾಗಸ್ ಸೀರೀಸ್ ಅಂತ ಕರಿತೀವಿ. ಹೋಮೋಲಾಗಸ್ ಸೀರೀಸ್ ನಥಿಂಗ್ ಬಟ್ ದೀಸ್ ಆರ್ ಹ್ಯಾವ್ ದ ಸೇಮ್ ಫಂಕ್ಷನಲ್ ಗ್ರೂಪ್. ನೋಡಿ, ಇಲ್ಲಿ this molecule and this molecule both are differ by the only one group. That group is what? CH2 group. ಅರ್ಥ ಆಗ್ತಿದೆಯಲ್ಲ? Now look at here, the name of this group is what? Propane. Why it is propane? As you know that if a molecule contains 3 carbon atom in a main chain, then that is prop. If the molecule contains single bonds, then suffix will be what? ANE. These are the derivatives of what? Alkanes. Alkanes ಫ್ಯಾಮಿಲಿಗಳಿಗೆ ಸಂಬಂಧಪಟ್ಟಿರುವಂಥ ಎಕ್ಸಾಂಪಲ್ನ ನಾನು ಹೇಳ್ತಿದ್ದೀನಿ. ಕ್ಲಿಯರ್? ದಿಸ್ ಈಸ್ ವಾಟ್ ಅ ಸ್ಟ್ರೈಟ್ ಚೈನ್. ದೆರ್ ಇಸ್ ನೋ ರಿಂಗ್. ಅರ್ಥ ಆಗ್ತಿದೆ? ಸೊ ಇಲ್ಲಿ ಯಾವುದೇ ರೀತಿಯಾದಂಥ ರಿಂಗ್ ಇಲ್ಲ, ಇವು ಸ್ಟ್ರೈಟ್ ಚೈನ್ ಆಗಿದೆ. ದಟ್ಸ್ ವೈ ದೀಸ್ ಆರ್ ದ ಬಿಲಾಂಗ್ಸ್ ಟು ಅಸೈಕ್ಲಿಕ್ ಆರ್ ಓಪನ್ ಚೈನ್ ಕಾಂಪೌಂಡ್ಸ್. ಅದನ್ನೇ ನಾನು ಹೇಳಿದ್ದು. ನೆಕ್ಸ್ಟ್, ದೀಸ್ ವರ್ ಇನಿಷಿಯಲಿ ನೋನ್ ಆಸ್ ಆಲಿಫ್ಯಾಟಿಕ್ ಕಾಂಪೌಂಡ್ಸ್. ಯಾಕೆ ಆಲಿಫ್ಯಾಟಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾರೆ ಅಂದರೆ, ಬಿಕಾಸ್ these are derived from either animal or vegetable fats. Vegetable fats ಅಥವಾ animal ಇಂದ ಇದನ್ನು ಡಿರೈವ್ ಮಾಡ್ತಿದ್ರು. ಆ ಕಾರಣಕ್ಕೆ ಇವುಗಳನ್ನು ಅಲಿಸೈಕ್ಲಿಕ್ ಅಂತ ಕರೀತಾರೆ, ಅಲಿಫ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರೀತಾರೆ. So now as you know that aliphatic compounds can be further divided into 2 types. Correct allo? Aliphatic compounds can be divided into 2 types. As you know that is one is saturated aliphatic hydrocarbons. Saturated, this is what? Saturated. And second one is unsaturated. First one is what? Saturated and second one is unsaturated. Saturated nothing but ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಲ್ಕೇನ್. ಆಲ್ಕೇನ್ಸ್ಗಳೇನಿದೆ ಎಲ್ಲವೂ ಕೂಡ ಸ್ಯಾಚುರೇಟೆಡ್ ಆಗಿರುತ್ತೆ. ಆ್ಯಂಡ್ ಆಲ್ಕೀನ್ ಆ್ಯಂಡ್ ದೆನ್ ಆಲ್ಕೈನ್ಸ್. ಆಲ್ಕೀನ್ ಆ್ಯಂಡ್ ಆಲ್ಕೈನ್ಸ್ ದೀಸ್ ಆರ್ ವಾಟ್? ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸಲ್ಲಿ ಆಲ್ಕಿನ್ಸ್ ಬರುತ್ತೆ, ಸ್ಯಾಚುರೇಟೆಡಲ್ಲಿ ಆಲ್ಕಿನ್ಸ್ ಬರುತ್ತೆ. ನೋಡಿ, ಇಲ್ಲಿ ಕಾರ್ಬನ್ಗಳ ನಡುವೆ ಸಿಂಗಲ್ ಬಾಂಡ್ ಇರುತ್ತೆ. ಹಿಯರ್ ಕಾರ್ಬನ್ ನಡುವೆ ಡಬಲ್ ಬಾಂಡ್, ಒಂದು ಕಾರ್ಬನ್ ಡಬಲ್ ಬಾಂಡ್ ಇದ್ದೇ ಇರುತ್ತೆ. ಆಲ್ಕನ್ಸಲ್ಲಿ ಕಾರ್ಬನ್ ಟ್ರಿಪಲ್ ಬಾಂಡ್ ಅನ್ನೋದು ಇದ್ದೇ ಇರುತ್ತೆ. ಅರ್ಥ ಆಗ್ತಿದೆ? ದೀಸ್ ಆರ್ ಕಮ್ಸ್ ಅಂಡರ್ ಆಲಿಫ್ಯಾಟಿಕ್ ಕಾಂಪೌಂಡ್ಸ್. ಆಲಿಫ್ಯಾಟಿಕ್ ಕಾಂಪೌಂಡ್ಸಿಗೆ ಇನ್ನೊಂದು ಹೆಸರು ಅಸೈಕ್ಲಿಕ್ ಕಾಂಪೌಂಡ್ಸ್ ಅಥವಾ ಓಪನ್ ಚೈನ್ ಕಾಂಪೌಂಡ್ಸ್ ಅಂತಲೂ ಕರೀತಾರೆ.
Now look at here. These are two types. One is straight chain ide, ಇನ್ನೊಂದು branch chain ಇದೆ. Straight chain compounds. The carbon skeleton is in the form of straight chain, that is N-propane and propane. So look at here, dear students. These are straight chain. Either it may be alkane or alkene or alkyne. So straight chain ಅನ್ನೋದು ಆಲ್ಕೇನ್ ಆದರೂ ಆಗಿರ್ಬೋದು, ಆಲ್ಕಿನ್ ಆದರೂ ಆಗಿರ್ಬೋದು, ಆಲ್ಕೈನ್ ಆದರೂ ಆಗ್ಬೋದು. ಅದರಲ್ಲಿ ಫರ್ದರ್ ನಿಮಗೆ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅಂದಾಗ ಮಾತ್ರ ನೀವು ಡಿಸ್ಟಿಂಗ್ವಿಷ್ ಮಾಡಬೇಕಾಗತ್ತೆ. ಅದರ್ವೈಸ್ ಯು ಹ್ಯಾವ್ ಟು ರೈಟ್ ದಟ್ ಸ್ಟ್ರೈಟ್ ಚೈನ್ ಮಾಲಿಕ್ಯೂಲ್ ನಥಿಂಗ್ ಬಟ್ ದಿಸ್ ಈಸ್ ಆಲ್ಕೇನ್, ಆಲ್ಕಿನ್, ಆಲ್ಕೈನ್. ಮೂರು ಕೂಡ ಏನಾಗಿರುತ್ತೆ, ಅಸೈಕ್ಲಿಕ್ ಕಾಂಪೌಂಡಿಗೆ ಸಂಬಂಧಪಟ್ಟಿರುತ್ತೆ. ನೌ ಲುಕ್ ಅಟ್ ಹಿಯರ್, ಐ ಆಮ್ ಗೋಯಿಂಗ್ ಟು ರೈಟ್ ದ ಸ್ಟ್ರಕ್ಚರ್ ಆಫ್ ದೋಸ್ ಮಾಲಿಕ್ಯೂಲ್ಸ್. Now look at here. First one is what? Here I given that the molecule is N-propane, that is CH3 single bond, CH single bond, CH3. Now it is what? 2. Now the name is N-propane because normal chain straight form ಅಲ್ಲಿ ಇರುತ್ತೆ ಅಂತ ಹೇಳ್ತೀವಿ. While you are writing the double bond molecules, that is CH2 double bond, CH single bond, CH3. The name is what? IUPAC name ಏನಾಗಿರುತ್ತಿದ್ದು? So number 1, number 2, number 3, that is prop 1-ene, propan 1-ene ಅಂತನೂ ಬರಿಬಹುದು, ಅಥವಾ propene ಅಂತ ಜನರಲ್ ಆಗಿ ಬರಿಬಹುದು, propene ಅಂತ ಬರಿಬಹುದು. This is what? Straight chain molecule, and this is also straight chain molecule. ಈ ಥರ ಮಾಲಿಕ್ಯೂಲ್ಸು ಸ್ಟ್ರೈಟ್ ಚೈನಲ್ಲಿ ಇರಬೇಕು. ಆ್ಯಂಡ್ ದೆನ್ ಟಾಪ್ ಆ್ಯಂಡ್ ಬಾಟಮಲ್ಲಿ ಯಾವುದೇ ರೀತಿಯಾದಂಥ ಸಬ್ಸ್ಟಿಟ್ಯೂಯೆಂಟ್ಸ್ಗಳು ಅಟ್ಯಾಚ್ ಆಗಿರ್ಬೋದು. ಇದನ್ನು ನಾವು ಏನಂತ ಕರಿತೀವಿ? ದಟ್ ಈಸ್ ಸ್ಟ್ರೈಟ್ ಚೈನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಬ್ರಾಂಚೆಡ್ ಚೈನ್ ಕಾಂಪೌಂಡ್ಸ್. ಬ್ರಾಂಚೆಡ್ ಚೈನ್ ಕಾಂಪೌಂಡ್ಸ್ ಅಂದರೆ ವೆರಿ ಸಿಂಪಲ್ ಡಿಯರ್ ಸ್ಟೂಡೆಂಟ್ಸ್. ನಾವು ಲುಕ್ ಅಟ್ ಹಿಯರ್, ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ ದ ಬ್ರಾಂಚೆಡ್ ಚೈನ್ ಮಾಲಿಕ್ಯೂಲ್ಸ್. ಜಸ್ಟ್ ವೇಲೆನ್ಸಿ ಸ್ಯಾಟಿಸ್ಫೈಡ್ ಆಗಬೇಕಷ್ಟೇ. CH3. Now look at here, the valency of this will be CH3. While you are writing the structure of any carbon molecules, just focus the ನೋಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಮೇಜರ್ ನೀವು ಫೋಕಸ್ ಮಾಡಬೇಕಾಗಿರೋದು ವೇಲೆನ್ಸಿ ಆಫ್ ಇಂಡಿವಿಜುವಲ್ ಎಲಿಮೆಂಟ್ಸ್. ಇಂಡಿವಿಜುವಲ್ ಎಲಿಮೆಂಟ್ಸ್ಗಳ ವೇಲೆನ್ಸಿನ ನಿಮಗೆ ಗೊತ್ತಿರಬೇಕು. ಕಾರ್ಬನ್ ವೇಲೆನ್ಸಿ ಎಷ್ಟಾಗಿರುತ್ತೆ? 4 ಆಗಿರುತ್ತೆ ಕಾರ್ಬನ್ ವೇಲೆನ್ಸಿ. ನಾವು ಲುಕ್ ಅಟ್ ಹಿಯರ್, ಕಾರ್ಬನ್ ವೇಲೆನ್ಸಿ 3 ವೇಲೆನ್ಸಿ ಫ್ರಮ್ ಹೈಡ್ರೋಜನ್ ಆ್ಯಂಡ್ 1 ಫ್ರಮ್ ಕಾರ್ಬನ್. ಸೊ ಇಟ್ ಬಿಕಮ್ 4, 1 2 3 4. And then here 3 is there, here 1 4, and here 3 is there and 1 is 4. So carbon ಇಲ್ಲಿ ಎಲ್ಲ ಕಡೆ ಏನಾಗಿದೆ? ಸ್ಯಾಟಿಸ್ಫೈಡ್ ಆಗಿದೆ. and hydrogen ಕೂಡ ಏನಾಗಿರುತ್ತೆ? ಸ್ಯಾಟಿಸ್ಫೈಡ್ ಆಗಿರುತ್ತೆ. Now this is what in the previous I wrote that ಏನು ಬರೆದಿದ್ದೆ ನಾನು? propene ಅಂತ ಬರೆದಿದ್ದೆ, ಸ್ಟ್ರೈಟ್ ಚೈನಲ್ಲಿ ಇತ್ತು. ಬಟ್ ಈಗೇನಾಗಿದೆ? ಒಂದು ಬ್ರಾಂಚ್ ಸ್ಟಾರ್ಟ್ ಆಗಿದೆ. ವಾಟ್ ಇಸ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್? 1 2 3 ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿತೀವಿ. ದಿಸ್ ವಿಲ್ ರಿಕಾರ್ಡ್ ಆಸ್ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿರೋ ಪ್ಲೇಸ್ ಯಾವುದು? ಸೆಕೆಂಡ್ ಕಾರ್ಬನ್ ಆಟಮ್. ದಟ್ಸ್ ವೈ ದ ನೇಮ್ ಈಸ್ 2-methyl. ವಾಟ್ ಇಸ್ ದ ನೇಮ್? 2-methyl. ಎಲ್ಲ ಕಡೆ ಸಿಂಗಲ್ ಬಾಂಡ್ ಇರೋದ್ರಿಂದ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ ಇದೆ ಮೇನ್ ಚೈನಲ್ಲಿ? 3. ದಟ್ಸ್ ವೈ ದ ನೇಮ್ ಈಸ್ 2-methyl propane. Clear? So this is the IUPAC name of the molecule. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ನಿಮಗೆ IUPAC ನಾಮನ್ಕ್ಲೇಚರ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಯಾಕೆ IUPAC ಅನ್ನೋದು ಬರುತ್ತೆ, ಯಾಕೆ IUPAC ನಾಮನ್ಕ್ಲೇಚರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ನಾನು ಕೊಡ್ತೀನಿ. ಕ್ಲಿಯರ್? ಸೊ ನಿಮಗೆ ಸ್ಟ್ರೈಟ್ ಚೈನ್ ಕಾಂಪೌಂಡ್ಸ್ ಮತ್ತು ಬ್ರಾಂಚ್ ಚೈನ್ ಕಾಂಪೌಂಡ್ಸ್ಗಳ ಬಗ್ಗೆ ಗೊತ್ತಾಗಿದೆ. ನೋಡಿ, ಐಸೋಬ್ಯೂಟಿಲೀನ್ ಅಂತಲೂ ಬರೆದಿದ್ದಾರೆ. ದಿಸ್ ಇಸ್ ವಾಟ್ ಆಲ್ಸೋ ಬ್ರಾಂಚ್ಡ್ ಚೈನ್ ಫಾರ್ಮನ್ನು ಬರೆದಿರುವಂಥದ್ದು. ಅರ್ಥ ಆಗ್ತಿದೆ? ಇದನ್ನು ಕಂಪ್ಲೀಟ್ ಫಾರ್ಮಲ್ಲಿ ಬರೆದ್ರೆ ನಿಮಗೆ ಗೊತ್ತಾಗುತ್ತೆ ಬ್ರಾಂಚ್. ದಿಸ್ ಇಸ್ ಬ್ರಾಂಚ್. ಇದರಲ್ಲಿ ನೋಡಿ, ಬ್ರಾಂಚಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಐಸೋ ಟೈಪ್ ಬರುತ್ತೆ, ಇನ್ನೊಂದು ನಿಯೋ ಟೈಪ್ ಬರುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಬ್ರಾಂಚಿಂಗ್ ಮಾಲಿಕ್ಯೂಲ್ಸ್. ನಾರ್ಮಲ್ ಚೈನ್ ಅಂದರೆ ಓನ್ಲಿ N ಬರುತ್ತೆ. ದಿಸ್ ಇಸ್ ವಾಟ್, ಇದನ್ನು ನಾವು ಏನಂತ ಕರಿತೀವಿ? ಐಸೋ ಅಂತ ಕರಿತೀವಿ. ಇನ್ನೊಂದು ಕಾಂಪೌಂಡ್ಸ್ ಬರುತ್ತೆ, ದಟ್ ಈಸ್ ನಿಯೋ ಕಾಂಪೌಂಡ್ಸ್. ನಿಯೋ ಕಾಂಪೌಂಡ್ಸಲ್ಲಿ ಬ್ರಾಂಚಸ್ ಹೇಗಿರುತ್ತೆ? ದಟ್ ಈಸ್ ಲೈಕ್ ದಿಸ್, ಈ ಥರ ಇರುತ್ತೆ. ನಥಿಂಗ್ ಬಟ್ ಇಲ್ಲಿ CH3 ಯಾವುದಾದ್ರೂ ಗ್ರೂಪ್ ಇರಲಿ, CH3 ಅಂದ್ಕೊಳ್ಳಿ, CH3, ಇಟ್ ವಿಲ್ ಬಿ CH3. ನಾವು ಇಫ್ ಯು ವಾಂಟ್ ಟು ರೈಟ್ ಹಿಯರ್ ಕಾರ್ಬನ್, ದಿಸ್ ಇಸ್ ಕಾರ್ಬನ್. ಓಕೆ, ಇದನ್ನು ನಾವು ಬ್ರಾಂಚ್, ದಟ್ ಈಸ್ ಬ್ರಾಂಚಲ್ಲಿ ಯಾವ ಟೈಪ್ ಇದು? ನಿಯೋ. ಇದು ಬ್ರಾಂಚಲ್ಲಿ ಯಾವ ಟೈಪು? ಐಸೋ. ಸೊ ಈ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ ಇವೆಲ್ಲ ಕ್ಲೀನಾಗಿ ತಿಳ್ಕೊಬೇಕು. ಅರ್ಥ ಆಗ್ತಿದೆಲ್ಲ? ಸೊ ಇದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಕ್ಯಾನ್ ಯು ಮೂವ್ ಆನ್? ನೆಕ್ಸ್ಟ್ ಒನ್ ಯಾವುದು? ಅಸೈಕ್ಲಿಕ್ ಆದಮೇಲೆ ಇನ್ನೊಂದು ಟೈಪ್ಸ್ ಯಾವುದಾಗಿದ್ದು? ಅಸೈಕ್ಲಿಕ್ ಆದಮೇಲೆ ಸೈಕ್ಲಿಕ್ ಕಾಂಪೌಂಡ್ಸ್. ನಾವು ಕಮ್ ಟು ದ ನೆಕ್ಸ್ಟ್ ಸ್ಲೈಡ್.
Next slide is cyclic or closed chain compounds. What is cyclic? Cyclic means ring ಅಂತ ಅರ್ಥ ಅಲ್ವಾ. ಸೊ ಇದರ ಅರ್ಥ ಏನು ನೀವು ಇಲ್ಲೇ ಅರ್ಥ ಮಾಡ್ಕೋಬೇಕು. ಒಂದು ಕಾಂಪೌಂಡ್ ಇದೆ ಅಂತಂದರೆ ಇಟ್ ಶುಡ್ ಕಂಟೈನ್ಸ್ ಅಟ್ ಲೀಸ್ಟ್ ಒನ್ ರಿಂಗ್ ಕಾಂಪೌಂಡ್ಸ್. ಅರ್ಥ ಆಗ್ತಿದೆ? ಒಂದು ರಿಂಗ್ ಇರುವಂಥ ಕಾಂಪೌಂಡ್ಸ್ನ ಹೊಂದಿದ್ರೆ ಅದನ್ನು ನಾವೇನಂತ ಕರಿತೀವಿ? ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಆ್ಯಂಡ್ ಇನ್ನೊಂದು ನಾನು ನಿಮಗೆ ಹೇಳಿದ್ದೀನಿ ಕ್ಲೋಸ್ಡ್ ಚೈನ್ ಕಾಂಪೌಂಡ್ಸ್ ಅಂತಲೂ ಹೇಳಿದ್ದೀನಿ. ನಾವು they are marked by the presence of one or more closed chains or ring of atoms in their structure ಅಂತ ಕೊಟ್ಟಿದ್ದಾರೆ. ಸೊ ಕ್ಲೋಸ್ ಆಗಿರಬೇಕು, ಅದರೊಳಗಡೆ ಯಾವುದಾದ್ರೂ ಒಂದು ರಿಂಗ್ ಅಂತೂ ಇದ್ದೇ ಇರಬೇಕು. ಆಸ್ ಯು ನೋ ದಟ್ ದ ಬೆನ್ಸಿನ್ ರಿಂಗ್ ವಾಸ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಒನ್ ಆ್ಯಂಡ್ ಇಟ್ ವಾಸ್ ಡಿಸ್ಕವರ್ಡ್ ಬೈ ಕೆಕುಲೆ. ಬೆಂಜಮಿನ್ ಕೆಕುಲೆ ಅಂತ ಹೇಳ್ತಿರಲ್ಲ, ಕೆಲವರು ಕುಕುಲೆ ಅಂತಲೂ ಕರೀತಾರೆ. ದ ನೇಮ್ ಈಸ್ ಎಕ್ಸಾಕ್ಟ್ಲಿ ಬೆಂಜಮಿನ್ ಕೆಕುಲೆ. ಹಿ ಡಿಸ್ಕವರ್ಡ್ ದಟ್ ದ ರಿಂಗ್ ಬೆನ್ಸಿನ್ ಒಳಗಡೆ ರಿಂಗ್ ಬರೆದು ಸ್ಟೆಬಿಲಿಟಿ ಆಫ್ ದ ಬೆನ್ಸಿನ್ ರಿಂಗ್ ಅನ್ನು ಹೇಳಿದಂತಹ ಗ್ರೇಟ್ ಸೈಂಟಿಸ್ಟ್ ಅವರು. ನಾವು ಲುಕ್ ಅಟ್ ಹಿಯರ್, ಡಿಪೆಂಡಿಂಗ್ ಆನ್ ವೆದರ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಎನಿ ಅದರ್ ಆಟಮ್ಸ್, ಬೇರೆ ಆಟಮ್ಸ್ಗಳಿದೆಯಾ ಅಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ಗಳನ್ನು ಬಿಟ್ಟು ಬೇರೆ ಯಾವುದಾದ್ರೂ ಎಲಿಮೆಂಟ್ಸ್ ಇದೆಯಾ ಅಥವಾ ಕಾರ್ಬನೇ ಇದೆಯಾ ಅನ್ನೋದ್ರ ಮೇಲೆ ಮತ್ತೆ ಎರಡು ಟೈಪನ್ನು ಕ್ಲಾಸಿಫೈಡ್ ಮಾಡ್ತಾರೆ ಸೈಕ್ಲಿಕ್ ಕಾಂಪೌಂಡ್ಸಲ್ಲಿ. ದಟ್ ಈಸ್ ಹೆಟೆರೋಸೈಕ್ಲಿಕ್ ಕಾಂಪೌಂಡ್ಸ್ ಆ್ಯಂಡ್ ಫಸ್ಟ್ ಒನ್ ಈಸ್ ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್. ನೋಡಿ, ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್ ಆರ್ ಕಾರ್ಬೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕೊಟ್ಟಿದ್ದೀನಿ. ರಿಮೆಂಬರ್ ಒನ್ ಥಿಂಗ್, ಕಾರ್ಬೋಸೈಕ್ಲಿಕ್ ಕಾಂಪೌಂಡ್ಸ್ ನಥಿಂಗ್ ಬಟ್ ದ ಸೈಕ್ಲಿಕ್ ಕಾಂಪೌಂಡ್ಸ್ ಶುಡ್ ಕಂಟೈನ್ ಅಟ್ ಲೀಸ್ಟ್ ಹೈಡ್ರೋಜನ್ ಆ್ಯಂಡ್ ಕಾರ್ಬನ್ ಮತ್ತು ಹೈಡ್ರೋಜನ್. ನಾಟ್ ಅಟ್ ಲೀಸ್ಟ್ it exactly carbon ಮತ್ತು ಹೈಡ್ರೋಜನ್ ಇರಬೇಕು. ದಟ್ಸ್ ವೈ ದ ನೇಮ್ ಈಸ್ ಕಾರ್ಬೋಸೈಕ್ಲಿಕ್. ಹೆಟೆರೋಸೈಕ್ಲಿಕ್ ನಥಿಂಗ್ ಬಟ್ ಆಸ್ ಯು ನೋ ದಟ್ ಹೆಟೆರೋ ಮೀನ್ಸ್ ಡಿಫ್ರೆಂಟ್ ಅದರ್ ದೆನ್ ಕಾರ್ಬನ್ ಅಥವಾ ಹೈಡ್ರೋಜನ್ ಯಾವುದಾದ್ರೂ ಬಂದು ಎಲಿಮೆಂಟ್ ಅಟ್ಯಾಚ್ ಆಯಿತು ಅಂದರೆ ಮೇನ್ ರಿಂಗಲ್ಲಿ ಅದನ್ನು ನಾವು ಹೆಟೆರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ? ನಾವು ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್ ನೋಡುವ. ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್, ದ ರಿಂಗ್ಸ್ ಇನ್ ದೀಸ್ ಕಾಂಪೌಂಡ್ಸ್ ಆರ್ ಎಂಟೈರ್ಲಿ ಮೇಡ್ ಅಪ್ ಆಫ್ ಕಾರ್ಬನ್ ಆಟಮ್ಸ್. ಎಂಟೈರ್ಲಿ ಆ ರಿಂಗ್ ಏನಾಗಿರಬೇಕು? ಕಾರ್ಬನಿಂದ ಮೇಡಪ್ ಆಗಿರಬೇಕು. ಹೈಡ್ರೋಜನ್ ಮತ್ತು ಕಾರ್ಬನ್ ಬಿಟ್ಟು ಬೇರೆ ಯಾವುದೇ ಎಲಿಮೆಂಟ್ಸ್ಗಳಾಗಿರಬಾರ್ದು. ಅಲ್ಲಿ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ನಡೀತಿರಬೇಕು. ಆ್ಯಂಡ್ ದೆನ್ ದೀಸ್ ಕ್ಯಾನ್ ಬಿ ಫರ್ದರ್ ಡಿವೈಡೆಡ್ ಇನ್ ಟು ಟೈಪ್ಸ್. ಒನ್ ಈಸ್ ಅಲಿಸೈಕ್ಲಿಕ್ ಕಾಂಪೌಂಡ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್. ನೋಡಿ, ಹೋಮೋಸೈಕ್ಲಿಕ್ ಕಾಂಪೌಂಡ್ಸನ್ನು ಮತ್ತೆ ಎರಡು ಥರದಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ, ಅಲಿಸೈಕ್ಲಿಕ್ ಕಾಂಪೌಂಡ್ಸ್ ಆ್ಯಂಡ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್. ಡಿಯರ್ ಸ್ಟೂಡೆಂಟ್ಸ್, ಹೋಮೋಸೈಕ್ಲಿಕ್ ನಥಿಂಗ್ ಬಟ್ ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ಬೆನ್ಸಿನ್ ರಿಂಗ್, ಇಸ್ಂಟ್ ಇಟ್? ಬೆನ್ಸಿನ್ ರಿಂಗ್. ಸೊ ಇದರೊಳಗಡೆ ಏನು ಹಾಕಿರ್ತೀವಿ ನಾವು? ರಿಂಗ್ ಹಾಕಿರ್ತೀವಿ. ದಿಸ್ ಇಸ್ ವಾಟ್ ಬೆನ್ಸಿನ್. ಸೊ ಈ ಬೆನ್ಸಿನನ್ನು ನೀವು ನೀಟಾಗಿ ಬಿಡಿಸಿ ಬರೆದ್ರೆ ಹೇಗಿರುತ್ತೆ ಅಂದರೆ 1 ಕಾರ್ಬನ್ 2 ಕಾರ್ಬನ್ 3 ಆ್ಯಂಡ್ ದೆನ್ 4 ಆ್ಯಂಡ್ 5 ಆ್ಯಂಡ್ 6. ಬೆನ್ಸಿನ್ ಇಸ್ 6 ಮೆಂಬರ್ಡ್ ಕಾರ್ಬನ್ ರಿಂಗ್ ಆಗಿರುತ್ತೆ. ದೆನ್ 1 ಹೈಡ್ರೋಜನ್, ಓಕೆ, ದೆನ್ 1 ಹೈಡ್ರೋಜನ್ ಆ್ಯಂಡ್ ಹಿಯರ್ ಹೈಡ್ರೋಜನ್. ಸೊ ದೆನ್ ಹೈಡ್ರೋಜನ್ ಆ್ಯಂಡ್ ದಿಸ್ ಇಸ್ ಹೈಡ್ರೋಜನ್. ನೋಡಿ ಇದು ಹೇಗಿರುತ್ತೆ ಮಾಲಿಕ್ಯೂಲ್, ಎಷ್ಟು ಚೆನ್ನಾಗಿದೆ. ಹೈಡ್ರೋಜನ್, ದೆನ್ ದಿಸ್ ಇಸ್ ಹೈಡ್ರೋಜನ್. ಸೊ ಇಲ್ಲೇನಿರುತ್ತೆ? ಒಂದು ಹೈಡ್ರೋಜನ್ ಇರುತ್ತೆ. ನಾವು ಸೈಕ್ಲೋಹೆಕ್ಸೇನ್ ಅಂತ ಕರಿತೀವಿ. ಬಟ್ ಇಲ್ಲೇನಾಗುತ್ತೆ ಅಂದರೆ ಒಂದೊಂದು ಹೈಡ್ರೋಜನ್ ಹೋಗ್ಬಿಟ್ಟು ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಇಸ್ಂಟ್ ಇಟ್? ಸೊ ಇಫ್ ಯು ಆರ್ ಗೋಯಿಂಗ್ ಟು ರೈಟ್ ಹಿಯರ್ ಡಬಲ್ ಬಾಂಡ್, ನೋಡಿ ಕಾರ್ಬನಿಕ್ ವೇಲೆನ್ಸಿ ಚೆಕ್ ಮಾಡಿ, 1 2 3 4 ಕರೆಕ್ಟ್ ಇದೆ. ಸೊ ನಾವು ದಿಸ್ ಇಸ್ ವಾಟ್ 1 2 3 4 ಇದೆ. ಸೊ ಇಲ್ಲಿ ಒಂದು ಕಾರ್ಬನ್ ಬಾಂಡ್ ತೆಗ್ರಿ ಇದನ್ನು. ಸೊ ದ್ಯಾನ್ ಇಟ್ ಬಿಕಮ್ಸ್ ವಾಟ್ ಲೈಕ್ ದಿಸ್. ನಾವು ಲುಕ್ ಅಟ್ ಹಿಯರ್ 1 2 3 4. ನೆಕ್ಸ್ಟ್ ಇಲ್ಲಿ ಹೈಡ್ರೋಜನ್ ಇರುತ್ತೆ, ಇಲ್ಲಿ ಒಂದು ಹೈಡ್ರೋಜನನ್ನು ತೆಗಿರಿ. ನಾವು ಇಟ್ ಬಿಕಮ್ಸ್ ವಾಟ್ ಡಬಲ್ ಬಾಂಡ್. ನೆಕ್ಸ್ಟ್ ಇಲ್ಲಿ ಒಂದು ಹೈಡ್ರೋಜನನ್ನು ತೆಗಿರಿ. ನಾವು ಲುಕ್ ಅಟ್ ಹಿಯರ್ ಕಾರ್ಬನ್ 1 2 3 4 ಕಾರ್ಬನ್ 1 2 3 4 ವೇಲೆನ್ಸಿ ಏನಾಗಿದೆ? ಸ್ಯಾಟಿಸ್ಫೈಡ್ ಆಗಿದೆ. ಲೆಟ್ ಇಟ್ ಬಿ ದಿಸ್ ಕಾರ್ಬನ್ ಹೈಡ್ರೋಜನ್ ಹಿಯರ್. ಓಕೆ, ಸೊ ಈ ಥರ ಬರುತ್ತೆ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಕಾರ್ಬನ್ ನಡುವೆ ಏನಿದೆ? 3 ಡಬಲ್ ಬಾಂಡ್ಸ್ ಇದೆ ಬೆನ್ಸಿನ್ ರಿಂಗ್ ಒಳಗಡೆ, 3 ಏನಿದೆ? ಸಿಂಗಲ್ ಬಾಂಡ್ಸ್ ಇದೆ. ಲುಕ್ ಅಟ್ ದ ಕೇರ್ಫುಲ್ ದ ಸ್ಟ್ರಕ್ಚರ್ ಆಫ್ ದ ಬೆನ್ಸಿನ್. ದೆರ್ ಇಸ್ ನೋ ಅದರ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಹೈಡ್ರೋಜನ್ ಆ್ಯಂಡ್ ಕಾರ್ಬನ್. ದಿಸ್ ಇಸ್ ವಾಟ್ homocyclic. Other example for this is, look at here. So this is what double membered ring. This is called, so here also double bond and here double bond. This is called naphthalene. What is this? Naphthalene. ಏನಂತ ಕರಿತೀವಿ ಇದನ್ನು? ನ್ಯಾಫ್ಥಲಿನ್ ನಥಿಂಗ್ ಬಟ್ ಹಿಯರ್ ಆಲ್ಸೋ ಓನ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಇರುತ್ತೆ. ಡಬಲ್ ಬಾಂಡ್ಸ್ಗಳೇನಾಗಿರುತ್ತೆ? ಜಾಸ್ತಿ ಆಗುತ್ತೆ. ಬಿಕಾಸ್ ರಿಂಗ್ ಇದೆ, ಫ್ಯೂಸ್ಡ್ ರಿಂಗ್ ಅಂತ ಕರಿತೀವಿ ಇದನ್ನು. ಬೈಸೈಕ್ಲಿಕ್ ಅಂತಲೂ ಕರಿತೀವಿ. ನ್ಯಾಫ್ಥಲಿನ್ ಎಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾ? ಬಟ್ಟೆಗಳಿಗೆ ಅಂತ ಹೇಳ್ತಾರಲ್ವ. ಸೊ ಬಟ್ಟೆ ಫ್ರಾಗ್ರೆನ್ಸ್ ಬರಲಿ, ಹಾಳಾಗಬಾರ್ದು ಅಂತ ಹೇಳ್ತಾರಲ್ಲ, ದಟ್ ಈಸ್ ವಾಟ್
ನ್ಯಾಫ್ಥಲಿನ್. ಆ ನ್ಯಾಫ್ಥಲಿನ್ ಏನು ಕಾಂಪೌಂಡ್ ನಿಮಗೆ ಕೊಟ್ಟಿರ್ತಾರೆ ಟ್ಯಾಬ್ಲೆಟ್ಸ್ ಫಾರ್ಮಲ್ಲಿ ಇರುತ್ತಲ್ವಾ, ಆ ಟ್ಯಾಬ್ಲೆಟ್ಸ್ ಫಾರ್ಮೇ ಈ ಸ್ಟ್ರಕ್ಚರ್ನ ಹೊಂದಿರುತ್ತೆ. ಅರ್ಥ ಆಗ್ತಿದೆ? ಸೊ ನೆಕ್ಸ್ಟ್ ಆಲಿಸೈಕ್ಲಿಕ್ ಆಯಿತು, ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಆಯಿತು, ಹೋಮೋಸೈಕ್ಲಿಕ್ ಬಗ್ಗೆ ಹೇಳಿದ್ವಿ, ಹೆಟಿರೋಸೈಕ್ಲಿಕ್ ಬಗ್ಗೆ ಹೇಳಿಲ್ಲ, ಇಸ್ಂಟ್ ಇಟ್? ಸೊ ಹಾಗಾದ್ರೆ ನೆಕ್ಸ್ಟ್ ಸ್ಲೈಡ್ ಯಾವುದಾಗಿರುತ್ತೆ? ಕಮ್ ಟು ದ ನೆಕ್ಸ್ಟ್ ಸ್ಲೈಡ್, ದಟ್ ಈಸ್ ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್. ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್. ಸೊ ಪ್ರೀವಿಯಸ್ ಸ್ಲೈಡಿಗೆ ಬನ್ನಿ. ಓಕೆ, ಸೊ ಫಸ್ಟ್ ಒನ್ ಇಸ್ ವಾಟ್? ಸೈಕ್ಲಿಕ್ ಕಾಂಪೌಂಡ್ಸ್ ಅಲ್ಲಿ ಹೋಮೋಸೈಕ್ಲಿಕ್ ಹೇಳಿದ್ದೀವಿ. ಹೋಮೋಸೈಕ್ಲಿಕ್ ಅಲ್ಲಿ ಆಲಿಸೈಕ್ಲಿಕ್ ಮತ್ತೆ ಆರೋಮ್ಯಾಟಿಕ್ ಕಾಂಪೌಂಡ್ಸ್. ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಬಗ್ಗೆ ನಾನು ಹೇಳಿದೆ, ಆಲಿಸೈಕ್ಲಿಕ್ ಕಾಂಪೌಂಡ್ಸ್ ಬಗ್ಗೆ ಹೇಳಿಲ್ಲ. ನೆಕ್ಸ್ಟ್ ಸ್ಲೈಡ್ ಬನ್ನಿ. ಆಲಿಸೈಕ್ಲಿಕ್ ಕಾಂಪೌಂಡ್ಸ್. ಓಕೆ, ದೀಸ್ ದ ನೇಮ್ ಎಲ್ಲಿಂದ ಅಟ್ರಿಬ್ಯೂಟೆಡ್ ಆಗಿದೆ? ದೇರ್ ರೆಸೆಂಬಲ್ಸ್ ಟು ಆಲಿಫ್ಯಾಟಿಕ್ ಕಾಂಪೌಂಡ್ಸ್ ಇನ್ ದೇರ್ ಪ್ರಾಪರ್ಟೀಸ್. ಇವುಗಳ ಪ್ರಾಪರ್ಟೀಸ್, ದೀಸ್ ಆರ್ ಕ್ಲೋಸ್ ರಿಂಗ್ ಮಾಲಿಕ್ಯೂಲ್. ಹೌದು, ಕ್ಲೋಸ್ ಫಾರ್ಮಲ್ಲಿ ಇರುತ್ತೆ, ಟ್ರಯಾಂಗಲ್ ಫಾರ್ಮಲ್ಲಾದರೂ ಇರ್ಬೋದು ಅಥವಾ ಸ್ಕ್ವೇರ್ ಫಾರ್ಮಲ್ಲಾದರೂ ಯಾವ ಫಾರ್ಮಲ್ಲಾದರೂ ಇರುತ್ತೆ. ಬಟ್ ಏನಾಗಿರುತ್ತೆ, ಎಲ್ಲ ಕಡೆನೂ ರಿಂಗ್ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಬಟ್ ಪ್ರಾಪರ್ಟೀಸ್ ಆಫ್ ದೀಸ್ ಕಾಂಪೌಂಡ್ಸ್ ವಾಟ್ ಕಾಂಟ್ರಿಬ್ಯೂಟೆಡ್ ದ ರಿಸೆಂಬಲ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಆಲಿಫ್ಯಾಟಿಕ್ ಕಾಂಪೌಂಡ್ಸ್. ಆಲಿಫ್ಯಾಟಿಕ್ ಕಾಂಪೌಂಡ್ಸ್ ಅಂತ ಹೇಳಿದ್ವಲ್ವ ಸ್ಟಾರ್ಟಿಂಗಲ್ಲಿ, ಆ ಆಲಿಫ್ಯಾಟಿಕ್ ಕಾಂಪೌಂಡ್ಸ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ನ ರಿಸೆಂಬಲ್ ಮಾಡ್ತಿರುತ್ತೆ. ದೆನ್ ಕಾಂಪೌಂಡ್ ದಟ್ ಈಸ್ ಬೋತ್ ಆಲಿಫ್ಯಾಟಿಕ್ ಆ್ಯಂಡ್ ಅಸೈಕ್ಲಿಕ್, ಆಲಿಫ್ಯಾಟಿಕ್ ಆ್ಯಂಡ್ ಸೈಕ್ಲಿಕ್ ಫಾರ್ಮಲ್ಲಿ ಇರುತ್ತೆ. ದ ಎಕ್ಸಾಂಪಲ್ಸ್ ಆಫ್ ದಿಸ್ ಕ್ಯಾಟಗರಿ ಇನ್ಕ್ಲೂಡ್ ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್, ಸೈಕ್ಲೋಹೆಕ್ಸೇನ್. ಡಿಯರ್ ಸ್ಟೂಡೆಂಟ್ಸ್, ನಾವು ಲುಕ್ ಅಟ್ ಹಿಯರ್. ಆಲಿಸೈಕ್ಲಿಕ್ ಕಾಂಪೌಂಡ್ಸ್ಗಳಿಗೆ ನೀವು ಎಕ್ಸಾಂಪಲ್ನ ಬರೆಯೋದಾದರೆ, ದಿಸ್ ಇಸ್ ವಾಟ್ ಆಲಿಸೈಕ್ಲಿಕ್. ಸೊ ಆಲಿಸೈಕ್ಲಿಕ್ ನಥಿಂಗ್ ಬಟ್ ಆಲಿಫ್ಯಾಟಿಕ್ ಕಾಂಪೌಂಡ್, ಬಟ್ ದೀಸ್ ಆರ್ ವಾಟ್ ಸೈಕ್ಲಿಕ್ ಇನ್ ನೇಚರ್. ಆಲಿಫ್ಯಾಟಿಕ್ ಸೈಕ್ಲಿಕ್ ಹೇಗೆ ಅಂದರೆ, ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ ಆಲಿಫ್ಯಾಟಿಕ್ ಆ್ಯಂಡ್ ಸೈಕ್ಲಿಕ್ ನೇಚರ್. ಸೈಕ್ಲಿಕ್ ಬಿಕಾಸ್ ವಾಟ್, ಪ್ರತಿಯೊಂದು ಕಾರ್ನರ್ ಏನಾಗಿದೆ, ಕ್ಲೋಸ್ ಆಗಿದೆ. ಆ್ಯಂಡ್ ದೆನ್ ಪ್ರತಿಯೊಂದು ಕೂಡ ಒಳಗಡೆ ಯಾವುದೇ ರಿಂಗ್ ಇಲ್ಲ, ಯಾವುದೇ ಡಬಲ್ ಬಾಂಡ್ ಇಲ್ಲ, ಏನೂ ಇಲ್ಲ. ಅರ್ಥ ಆಗ್ತಿದೆ? ದಟ್ಸ್ ವೈ ಆಲಿಫ್ಯಾಟಿಕ್ಕು ಹೌದು, ಜೊತೆಗೆ ಏನಾಗಿರುತ್ತೆ, ಸೈಕ್ಲಿಕ್ ನೇಚರ್. ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್, ನೋಡಿ ಒಂದು ನೆನ್ಪಿಟ್ಕೋಬೇಕು, ರಿಂಗ್ ಕ್ಲೋಸ್ ಆಗಿರೋದ್ರ ಇದನ್ನು ಸೈಕ್ಲೋ ಅಂತ ಕರಿತೀವಿ. ದಟ್ ಈಸ್ ವಾಟ್ ಸೈಕ್ಲೋ. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿರುತ್ತೆ? 1 2 3 4 4 ಇರೋದ್ರಿಂದ ಬ್ಯೂಟ್. ಎಲ್ಲ ಕಡೆನೂ ಸಿಂಗಲ್ ಬಾಂಡ್ಸ್ಗಳಿರೋದ್ರಿಂದ ಏನಂತೀವಿ, ಸಫಿಕ್ಸ್ ಏನಾಗಿರುತ್ತೆ, ANA. ಸೊ ದ ನೇಮ್ ಈಸ್ what? Cyclobutane. Cyclobutane. Similar, if you are going to write triangle, ನೋಡಿ ಮ್ಯಾಥ್ಸ್ ಅಲ್ಲಿ ಬರೆದ್ರೆ ಇದು ಟ್ರಯಾಂಗಲ್, ಕೆಮಿಸ್ಟ್ರಿಯಲ್ಲಿ ಬರೆದ್ರೆ ಏನಾಗಿರುತ್ತೆ, ಸೈಕ್ಲೋಪ್ರೋಪೇನ್. ದಿಸ್ ಇಸ್ ವಾಟ್ ಸೈಕ್ಲೋಪ್ರೋಪೇನ್. ಸೊ ಅದನ್ನೇ ನಾನು ಇಲ್ಲಿ ಕಾಂಪೌಂಡ್ಸ್ಗಳಲ್ಲಿ ನೀಟಾಗಿ ಬರ್ದಿದ್ದೀನಿ. ಅರ್ಥ ಆಗ್ತಿದೆ? ಸೈಕ್ಲೋಪೆಂಟೇನ್ ಹೇಗಿರುತ್ತೆ? ಪೆಂಟೇನ್ ಅಂದ್ರೇನು? 5 ಕಾರ್ಬನ್ ಆಟಮ್. ಸೈಕ್ಲೋಹೆಕ್ಸೇನ್ ಅಂತ ಬರುತ್ತೆ, ಹೆಕ್ಸೇನ್ ಅಂತ ಬರೆದ್ರೆ ಎಷ್ಟಾಗುತ್ತೆ, 6 ಕಾರ್ಬನ್ ಆಟಮ್. ಬಟ್ ನೋಡಿ ಇಲ್ಲಿ ರಿಂಗ್ ಒಳಗಡೆ ರಿಂಗ್ ಏನೂ ಬರ್ದಿಲ್ಲ ನಾನು. ದಟ್ಸ್ ವೈ ಇಟ್ ಈಸ್ ವಾಟ್ ಆಲಿಫ್ಯಾಟಿಕ್ ಬಟ್ ಸೈಕ್ಲಿಕ್ ಇನ್ ನೇಚರ್. ದಟ್ಸ್ ವೈ ಆಲಿಸೈಕ್ಲಿಕ್ ಕಾಂಪೌಂಡ್ಸ್. ಅರ್ಥ ಆಗ್ತಿದೆ ಅಲ್ವಾ? ಇದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ನೀಟಾಗಿ ಕೊಟ್ಟಿದ್ದೀನಿ. ಫರ್ದರ್ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೀವು ಫಸ್ಟ್ PU ಕ್ಲಾಸಸ್ಸಲ್ಲಿ ಕಲಿತೀರಾ. ಓಕೆ, ಸೊ ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಒನ್ ಈಸ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್. ವಾಟ್ ಆರ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್? ದೀಸ್ ಆರ್ ಸೈಕ್ಲಿಕ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ದೀಸ್ ಆರ್ ಸೈಕ್ಲಿಕ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ, ಬಿಕಾಸ್ ಹೈಡ್ರೋಜನ್ ಮತ್ತು ಕಾರ್ಬನ್ ಮಾತ್ರ ಇರುತ್ತೆ. ವಾಟ್ ಇಸ್ ದ ಅನ್ಸ್ಯಾಚುರೇಟೆಡ್ ಮೀನ್ಸ್? ಅನ್ಸ್ಯಾಚುರೇಟೆಡ್ ಮೀನ್ಸ್ ಕಾರ್ಬನ್ ಡಬಲ್ ಬಾಂಡ್ ಆ್ಯಂಡ್ ಕಾರ್ಬನ್ ಸಿಂಗಲ್ ಬಾಂಡ್, ಆಲ್ಟರ್ನೇಟ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ಸ್ ಇರುವಂಥ ಕಾಂಪೌಂಡ್ಸ್ಗಳಿಗೆ ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಟ್ರಿಪಲ್ ಬಾಂಡ್ ಇದ್ರು ನೋ ಪ್ರಾಬ್ಲಮ್. ಅರ್ಥ ಆಗ್ತಿದೆ? ಸೊ ದೇ ಡಿರೈವ್ ದೇರ್ ನೇಮ್ ಫ್ರಮ್ ದ ಗ್ರೀಕ್ ವರ್ಡ್ ಆರೋಮಾ. ವಾಟ್ ಇಸ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್? ಎಸ್, ತುಂಬ ಜನಕ್ಕೆ ಆರೋಮ್ಯಾಟಿಕ್ ಕಾಂಪೌಂಡ್ಸ್ಗಳ ಬಗ್ಗೆ ಗೊತ್ತಿರಲ್ಲ. ವಾಟ್ ಇಸ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್? These are what? Fragrant molecule. Fragrant smell ಇರುವಂಥದ್ದು. Aroma means what? Fragrant. Aroma means what? Fragrant. Fragrant smell ಇರುವಂಥ ಕಾಂಪೌಂಡ್ಸ್. Fragrant smell ಇರುವಂಥ ಕಾಂಪೌಂಡ್ಸ್. ಬೆಸ್ಟ್ ಎಕ್ಸಾಂಪಲ್, ನೀವು ಫಿನೈಲ್ ಅಂತ ಹೇಳ್ತೀವರಲ್ಲ, ಮನೇಲಿ ಫಿನೈಲ್ ಅಂತ ಹೇಳ್ತೀರ. ಫಿನೈಲ್ ಇರುತ್ತೆ, ಆ್ಯಂಡ್ ದೆನ್ ಕೆಲವೊಂದು ಪಿಂಕ್ ಕಲರ್ ಫಿನೈಲ್ಸ್ ಇರುತ್ತೆ, ಬೇರೆ 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 ಕಲರ್ ಇರುವಂಥ ಫ್ರಾಗ್ರೆನ್ಸ್, ರೂಮ್ ಫ್ರಾಗ್ರೆನ್ಸ್ ಇರುತ್ತೆ. ಆ್ಯಂಡ್ ದೆನ್ ಅದರ್ವೈಸ್ ಆ್ಯಂಡ್ ದೆನ್ ನೀವು ಮನೇಲಿ ಪೂಜೆ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಕೆಲವೊಂದು ಕಾಂಪೌಂಡ್ಸ್ಗಳಾಗಿರ್ಬೋದು, ಐ ಮೀನ್ ಪೌಡ್ರ್ ಅಂತ ಒಂದು ಯೂಸ್ ಮಾಡ್ತಾರಲ್ವ. ಸೊ ಆ ಥರ ಕಾಂಪೌಂಡ್ಸ್ಗಳಲ್ಲಿ ಫ್ರಾಗ್ರೆನ್ಸ್ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಬರಲಿಕ್ಕೆ ಕಾರಣ ಅಂದರೆ ಬಿಕಾಸ್ ಆಫ್ ದ ಅರೋಮಾ ಆಫ್ ದ ಪ್ರಾಪರ್ಟಿ ಆಫ್ ದ ಆರ್ಗಾನಿಕ್ ಕಾಂಪೌಂಡ್ಸಲ್ಲಿ ಅರೋಮಾ ನೇಚರ್ ಇರುತ್ತೆ. ಅಂದರೆ ರಿಂಗ್ ಕಾಂಪೌಂಡ್ ಆಗಿದ್ರೆ, ಅರೋಮ್ಯಾಟಿಕ್ ಕಾಂಪೌಂಡ್ ಆಗಿದ್ರೆ ಆ ಥರ ಫ್ರಾಗ್ರೆಂಟ್ ಸ್ಮೆಲ್ ಬರಲಿಕ್ಕೆ ಚಾನ್ಸ್ ಇದೆ, ಇಲ್ಲ ಅಂದರೆ ಬರೋದಿಲ್ಲ. ನೆಕ್ಸ್ಟ್, these are further classified into 2 types. One is benzenoid and second one is non-benzenoid. Benzenoid ಮತ್ತು non-benzenoid ಅಂತ ಹೇಳಿ aromatic compounds ಅನ್ನು ಮತ್ತೆ ಡಿವೈಡ್ ಮಾಡ್ತಾರೆ.
ಅರ್ಥ ಆಗ್ತಿದೆ? ಆರೋಮ್ಯಾಟಿಕ್ ಕಾಂಪೌಂಡ್ಸನ್ನು ಮತ್ತೆ ಡಿವೈಡ್ ಮಾಡ್ತಾರೆ, ಬೆನ್ಸಿನೈಡ್ ಮತ್ತು ನಾನ್ ಬೆನ್ಸಿನೈಡ್ ಅನ್ನೋ ಎರಡು ಕಾಂಪೌಂಡ್ಸನ್ನ ಡಿವೈಡ್ ಮಾಡ್ತಾರೆ. ಹಾಗಾದರೆ ವಾಟ್ ಈಸ್ ಬೆನ್ಸಿನೈಡ್, ವಾಟ್ ಈಸ್ ನಾನ್ ಬೆನ್ಸಿನೈಡ್? ವೆರಿ ಸಿಂಪಲ್. ಬೆನ್ಸಿನೈಡ್ ಅಂತಂದರೆ ದ ಕಾಂಪೌಂಡ್ ಶುಡ್ ಕಂಟೈನ್ ಅಟ್ ಲೀಸ್ಟ್ ಒನ್ ಬೆನ್ಸಿನ್ ರಿಂಗ್, ದಟ್ ಈಸ್ ಬೆನ್ಸಿನೈಡ್. ನಾನ್ ಬೆನ್ಸಿನೈಡ್ ಅಂತ ಅಂದರೆ ಕಾಂಪೌಂಡ್ ಅದರ ಬೆನ್ಸಿನ್ ರಿಂಗನ್ನು ಹೊಂದಿರೋದಿಲ್ಲ, ಬಟ್ ಸೈಕ್ಲಿಕ್ ಕಾಂಪೌಂಡ್ ಆಗಿರುತ್ತೆ, ಅದನ್ನು ನಾವೇನಂತ ಕರಿತೀವಿ? ನಾನ್ ಬೆನ್ಸಿನೈಡ್ ಅಂತ ಕರಿತೀವಿ. ಲೆಟ್ಸ್ ಸಿ ಒನ್ ಬೈ ಒನ್. ನೆಕ್ಸ್ಟ್ ಸ್ಲೈಡ್. So benzenide aromatic compounds. Benzenide aromatic compounds, they are characterized by the presence of one or more fused or isolated benzene ring. Benzenide ಅಂದರೆ ಏನು? ಒಂದು ಬೆನ್ಸಿನ್ ರಿಂಗ್ ಇರಬೇಕು ಅಥವಾ ಫ್ಯೂಸ್ಡ್ ಬೆನ್ಸಿನ್ ರಿಂಗ್ ಇರಬೇಕು. ಬೆಸ್ಟ್ ಎಕ್ಸಾಂಪಲ್ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ದಟ್ ಈಸ್ ನ್ಯಾಫ್ಥಲಿನ್. ಬೆನ್ಸಿನ್ ಆಗಿರ್ಬೋದು, ನ್ಯಾಫ್ಥಲಿನ್ ಆಗಿರ್ಬೋದು, ಆ ಕಾಂಪೌಂಡ್ಸ್ಗಳಿಗೆ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಬೆನ್ಸಿನ್ ರಿಂಗ್ಸ್ ದಟ್ ಆರ್ ಫ್ಯೂಸ್ಡ್ ಟುಗೆದರ್ in their structure, they can be further classified into homocyclic, bicyclic and then tricyclic. Homocyclic nothing but single ring irodu benzene, bicyclic andre naphthalene thara, tricyclic idre anthracene anta barutte, anthracene compound thara irutte. Now look at here, I am going to write the structure here. So this is what benzene ring, isn't it? This is benzene ring. If you are going to add one more benzene ring, then it will become naphthalene, that is double bond, double bond, double bond, double bond, double bond. You can write like this. So ee taranu baribodu, idanna ee taranu baribodu. Next, third one is what? The structure is okay. So 1 2 3, then here another benzene ring. This is what? Double bond, single bond, double bond, sorry, double bond, double bond, double bond, double bond. This is what the name anthracene ಏನಂತ ಕರೀತೀರಿ? Anthracene anta karitire. What about this name? Naphthalene. This is what? Naphthalene. And what is this? Benzene. Idan enanta karitiri? Benzene anta karitire. Correct? So monocyclic, bicyclic, tricyclic. These are the three cyclic compounds, that is benzenide compounds. Nodi ಪ್ರತಿಯೊಂದರಲ್ಲೂ benzene ಕಾಮನ್ ಆಗಿದೆ. ನಾನ್ ಬೆನ್ಸಿನೈಡ್ ಅಂದರೆ ಏನು? ಸೊ ಹಿಯರ್ ಬೆನ್ಸಿನ್ ಇಸ್ ಪ್ರೆಸೆಂಟ್, ಬಟ್ ಡಿಫ್ರೆಂಟ್ ಗ್ರೂಪ್ಗಳು ಹೋಗ್ಬಿಟ್ಟು ಬೆನ್ಸಿನಿಗೆ ಅಟ್ಯಾಚ್ ಆಗಿರುತ್ತೆ. ಅದನ್ನು ನಾವೇನಂತ ಕರಿತೀವಿ? ನಾನ್ ಬೆನ್ಸಿನೈಡ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ನಾವು ಲುಕ್ ಅಟ್ ಯರ್ ಬೆಸ್ಟ್ ಎಕ್ಸಾಂಪಲ್ ಇಸ್ ಬೆನ್ಸಿನ್. ಬೆನ್ಸಿನ್ ಆದಮೇಲೆ ಟಾಲಿನ್ ಇದೆ, ಬೆನ್ಸಿನಿಗೆ CH3 ಗ್ರೂಪ್, ಬೇರೆ ಗ್ರೂಪ್ಗಳು ಬಂದು ಅಟ್ಯಾಚ್ ಆಗಿದೆ, ದಟ್ಸ್ ಇಟ್ ಈಸ್ ನಾನ್ ಬೆನ್ಸಿನೈಡ್. ನೆಕ್ಸ್ಟ್ ಆರ್ಥೋಸೈಲೀನ್ ಅಂತ ಇದೆ, ಇಲ್ಲಿ CH3 ಗ್ರೂಪ್, ಎರಡು ಗ್ರೂಪ್ ಬಂದು ಅಟ್ಯಾಚ್ ಆಗಿದೆ. ದೆನ್ ಹಿಯರ್ CH3 ನೋಡಿ, ಬೆನ್ಸಿನ್ ರಿಂಗ್ ಬರಿಬೇಕಾದ್ರೆ ನಿಮಗೆ ನಾನು ಹೇಳಿದ್ದೀನಿ. ಸೊ ಇಲ್ಲಿ ಯಾವುದಾದ್ರು ಒಂದು ಗ್ರೂಪ್ ಬರ್ದಿದ್ದೀರಾ, ಫಾರ್ ಎಕ್ಸಾಂಪಲ್ ಯು ಆರ್ ರೈಟಿಂಗ್ ಹಿಯರ್ CH3, ದೆನ್ ದಿಸ್ ವಿಲ್ ಬಿ ವಾಟ್? ಆರ್ಥೋ ಪೊಸಿಷನ್ ಆ್ಯಂಡ್ ದಿಸ್ ಇಸ್ ಮೆಟಾ. ದಿಸ್ ಈಸ್ ಆರ್ಥೋ ಅಂತ ಕರಿತೀವಿ. ಈ ಪೊಸಿಷನ್ ಏನಂತ ಕರಿತೀವಿ? ಮೆಟಾ ಪೊಸಿಷನ್ ಅಂತ ಕರಿತೀವಿ. ಸೊ ಹಿಯರ್ ಆರ್ಥೋ ಪೊಸಿಷನಲ್ಲಿ ಒಂದು CH3 ಕೂತ್ರೆ, ಮೆಟಾ ಪೊಸಿಷನಲ್ಲಿ ಇನ್ನೊಂದು CH3 ಕೂತಿರುತ್ತೆ. ಈ ಥರ ಸ್ಟ್ರೈಟ್ ಫಾರ್ಮಲ್ಲಿ ಕೂತ್ರೆ ಅದನ್ನು ನಾವೇನಂತ ಕರಿತೀವಿ? ಪ್ಯಾರಾ ಪೊಸಿಷನ್ ಅಂತ ಕರಿತೀವಿ. ಪ್ಯಾರಾ ಪೊಸಿಷನಲ್ಲಿ ಗ್ರೂಪ್ ಕೂತಿದೆ. ಲಾಸ್ಟ್ ನೋಡಿ ಅನಿಲೀನ್ ಅಂತ ಬರ್ತಿದ್ದೀವಿ. ಹಿಯರ್ ಬೆನ್ಸಿನ್ ರಿಂಗಿಗೆ ಬೇರೆ ಗ್ರೂಪ್ ಬಂದಿದೆ, ಆ ಗ್ರೂಪ್ ಹೆಸರೇನಾಗಿದೆ? NH2. ಆ ಗ್ರೂಪ್ ಬೆನ್ಸಿನಿಗೆ ಏನಾದ್ರು ಅಟ್ಯಾಚ್ ಆದರೆ ಅದನ್ನು ನಾವು ಅನಿಲೀನ್ ಅಂತ ಅದರ ಕಾಮನ್ ನೇಮನ್ನು ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾದ್ರೆ ಇದಿಷ್ಟು ಅರ್ಥ ಆಗಿದೆ. ಎನಿ ಡೌಟ್ಸ್? ಏನಾದ್ರು ಡೌಟ್ಸ್ ಇದ್ದರೆ ನೀವು ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ಸ್ಗಳನ್ನು ನಾವು ಕಮೆಂಟ್ ಬಾಕ್ಸಲ್ಲೇ ಆನ್ಸರ್ ಮಾಡ್ತೀವಿ. ಇಲ್ಲ ಫರ್ದರ್ ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಸಾಲ್ವ್ ಮಾಡಬೇಕು ಅಂದರೆ ಕ್ವಶನ್ಗೆ ಆನ್ಸರ್ನ ನಾವು ಮಾಡೇ ಮಾಡ್ತೀವಿ. ಓಕೆ, ಸೊ ಹಾಗಾದ್ರೆ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕಮ್ ಟು ದ ನೆಕ್ಸ್ಟ್ ಒನ್ ಈಸ್, dear students, next one, bicyclic or tricyclic compounds. Already I explained you that. Bicyclic naphthalene ಆಗಿರುತ್ತೆ, ಇದನ್ನು ಫಿನಾಂಥ್ರೀನ್ ಅಂತಲೂ ಕರೀತಾರೆ, ಅದನ್ನು ಆಂಥ್ರಸಿನ್ ಅಂತ ಕರೀತಾರೆ. The difference, only one difference is, look at here, ಆಂಥ್ರಸಿನ್ ಅಲ್ಲಿ ಸ್ಟ್ರೈಟ್ ಫಾರ್ಮಲ್ಲಿ 3 ಅರೋಮ್ಯಾಟಿಕ್ ರಿಂಗ್ ಇರುತ್ತೆ, ಬಟ್ ಫಿನಾಂಥ್ರಸಿನಲ್ಲಿ ಏನಿರುತ್ತೆ? 2 ಗ್ರೂಪ್, ಅಂದರೆ ನ್ಯಾಫ್ಥಲಿನ್ ಇರೋವಂಥ 2 ಗ್ರೂಪ್ ಮೇಲೆ ಇನ್ನೊಂದು ಗ್ರೂಪ್ ಕೂತಿರುತ್ತೆ. ಸೊ ಆಂಥ್ರಸಿನ್ನ ಚೂರ್ ಸ್ಟ್ರಕ್ಚರ್ ಚೇಂಜ್ ಮಾಡಿದ್ರೆ ಅದ್ರ ನೇಮ್ ಏನಾಗುತ್ತೆ? ಫಿನಾಂಥ್ರಿನ್ ಆಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ನಾನ್ ಬೆನ್ಸಿನೈಡ್ ಆರೋಮ್ಯಾಟಿಕ್ ಕಾಂಪೌಂಡ್ಸಿಗೆ ಬರೋದಾದರೆ, ಸೊ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಆಗಲೇ ನಿಮಗೆ ನಾನ್ ಬೆನ್ಸಿನೈಡ್ಸ್ ಗ್ರೂಪ್ಗಳ ಬಗ್ಗೆ ಹೇಳಬೇಕಾದ್ರೆ ಚೂರು ಚೇಂಜಸ್ ಹೇಳಿದೆ. ಏನು? ಬೇರೆ ಬೇರೆ ಗ್ರೂಪ್ಸ್ಗಳು ಬಂದು ಕೂತಿರುತ್ತೆ. ಅದು ಎಕ್ಸಾಕ್ಟ್ಲಿ CH3 ಗ್ರೂಪ್ಗಳು ಬರಲಿ, NH2 ಗ್ರೂಪ್ಗಳಿಗೆ ಬರಲಿ, ಬೆನ್ಸಿನ್ ರಿಂಗಿಗೆ ಬೇರೆಗಳ ಗ್ರೂಪ್ಗಳನ್ನು ಏನಾದ್ರು ಬಂದು ಕೂತ್ರೆ ಅದನ್ನು ಬೆನ್ಸಿನೈಡ್, ನಾನ್ ಬೆನ್ಸಿನೈಡ್ ಅಂತ ಡಿವೈಡ್ ಮಾಡ್ತೀವಿ. ಬಟ್ ಪರ್ಟಿಕ್ಯುಲರ್ ಆಗಿ ನಾನ್ ಬೆನ್ಸಿನೈಡ್ ಅಂದರೆ ಏನಾಗುತ್ತೆ ಅಂತಂದರೆ, ರಿಂಗ್ ಇರುತ್ತೆ, ಬಟ್ ಕಾರ್ಬನ್ ಜಾಗದಲ್ಲಿ
ಡೈರೆಕ್ಟಾಗಿ ಕಾರ್ಬನಿಂದ ಯಾವುದಾದ್ರೂ ಒಂದು ಗ್ರೂಪ್ ಬಂದು ಕೂತಿರೋದು, ಇಂಥ ಗ್ರೂಪ್ಗಳಿಗೆ ನಾವೇನಂತ ಕರಿತೀವಿ, ನಾನ್ ಬೆನ್ಸಿನ್. ಲುಕ್ ಅಟ್ ಹಿಯರ್, aromatic compounds that contain other highly unsaturated ring in the place of the benzene ring are called non-benzenoid. non-benzenoid ಅಂತ ಅಂದರೆ ಏನಾಗಿರುತ್ತೆ ಅಂದರೆ ಹೈಲಿ ಅನ್ಸ್ಯಾಚುರೇಟೆಡ್ ರಿಂಗ್ಸ್ ಇನ್ ಪ್ಲೇಸ್ ಆಫ್ ದ ಬೆನ್ಸಿನ್ ರಿಂಗ್. ಪ್ಲೇಸ್ ಆಫ್ ದ ಬೆನ್ಸಿನ್ ರಿಂಗ್ ಅಲ್ಲಿ ಏನಾಗಿರುತ್ತೆ, ಹೈಲಿ ಅನ್ಸ್ಯಾಚುರೇಟೆಡ್. ದಿಸ್ ಇಸ್ ವಾಟ್ ನಾಟ್ ಅ 1 2 3 4 5 6 7. 2 + 2 4, 4 + 2 6, 6 + 1 7. ಬೆನ್ಸಿನ್ ರಿಂಗ್ ಬಗ್ಗೆ ಏನಾಗ್ತಿದೆ, ಬೇರೆ ಯಾವುದೋ ಒಂದು ಗ್ರೂಪ್ಗಳು ಬಂದು ಕೂತಿದೆ. ದಿಸ್ ಇಸ್ ವಾಟ್ 7 ಇದೆ ಅಂತಂದರೆ ಇದನ್ನು ಹೆಪ್ಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಬೆನ್ಝೀನ್ ಅಂತಂದರೆ ಸೈಕ್ಲೋ ಗ್ರೂಪ್ ಆಗಿರುತ್ತೆ. ದಿಸ್ ಇಸ್ ಆಲ್ಸೋ ಸೈಕ್ಲೋ ಗ್ರೂಪ್, ಬಟ್ ಅದರ್ ದೆನ್ ಬೆನ್ಝೀನ್ ಬಂದಿರೋದ್ರಿಂದ ಇದನ್ನು ಬರೆದಿದ್ದೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಅಜುಲೀನ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಟ್ರೋಪೋಲೋನ್ ಗ್ರೂಪ್ ಅಂತ ಕರಿತೀವಿ. ಅರ್ಥ ಆಗ್ತದೆ? ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋ ಹಾಗಾದ್ರೆ ಅರ್ಥ ಆಗಿದೆ ಅಲ್ವಾ? ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್. ವಾಟ್ ಆರ್ ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್? ಇಷ್ಟೊತ್ತು ನಾವೇನು ಕಲ್ತ್ರಿ, ಸೈಕ್ಲಿಕ್ ಕಾಂಪೌಂಡ್ಸ್ ಕಲ್ತ್ರಿ. ಸೈಕ್ಲಿಕ್ ಕಾಂಪೌಂಡ್ಸ್ ಅಲ್ಲಿರೋ ಟೈಪ್ಸ್ ಬೆನ್ಸಿನೈಡ್ಸ್ ಮತ್ತು ನಾನ್ ಬೆನ್ಸಿನೈಡ್ಸ್ ಬಗ್ಗೆ ಕಲ್ತ್ರಿ. ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್. ಹೆಟಿರೋ ನಥಿಂಗ್ ಬಟ್ ಡಿಫ್ರೆಂಟ್. ಹೆಟಿರೋ ಅಂತ ಅಂದ್ರೇನು, ಡಿಫ್ರೆಂಟ್ ಗ್ರೂಪ್ಸ್ಗಳನ್ನು ನಾವೇನಂತ ಕರಿತೀವಿ, ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ವೆನ್ 1 or more ಹೆಟಿರೋ ಆಟಮ್ಸ್ ಸಚ್ ಆಸ್ ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಬೋರಾನ್, ಸಿಲಿಕಾನ್ ಎಕ್ಸೆಟ್ರಾ ಆರ್ ಪ್ರೆಸೆಂಟ್ ಇನ್ ದ ರಿಂಗ್ ಕಾಂಪೌಂಡ್ಸ್. ಒಂದು ಬೆನ್ಸಿನ್ ರಿಂಗ್ ಒಳಗಡೆ ಇನ್ಸ್ಟೆಡ್ ಆಫ್ ಕಾರ್ಬನ್ ಎಲ್ಲಾದರೂ ಒಂದು ಕಾರ್ಬನ್ನ ರೀಪ್ಲೇಸ್ ಮಾಡಿ ಬೇರೆ ನೈಟ್ರೋಜನ್ ಆಗಿರ್ಬೋದು, ಸಲ್ಫರ್ ಗ್ರೂಪ್ ಆಗಿರ್ಬೋದು, ಅಥವಾ ಹ್ಯಾಲೋಜನ್ಸ್ ಗ್ರೂಪ್ಗಳಾಗಿರ್ಬೋದು, ಯಾವುದಾದ್ರೂ ಗ್ರೂಪ್ಗಳು ಬಂದು ಅಟ್ಯಾಚ್ ಆದರೆ ಅದನ್ನು ನಾವೇನಂತ ಕರಿತೀವಿ, ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಈ ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸು ಆಲಿಸೈಕ್ಲಿಕ್ ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಬರುತ್ತೆ. ಸೆಕೆಂಡ್ ಒನ್ ಇಸ್ ಆರೋಮ್ಯಾಟಿಕ್ ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಬರುತ್ತೆ. ವಾಟ್ ಇಸ್ ಆಲಿಸೈಕ್ಲಿಕ್ heterocyclic compounds? Alicyclic nothing but ali means, as you know that ali means aliphatic compounds. Ali means what? Aliphatic ಆಗಿರುತ್ತೆ, but it is what? Cyclic in nature. That's the name alicyclic. So alicyclic ಅಂತ ಅಂದ್ರೆ ಏನಾಗಿರುತ್ತೆ, aliphatic compound ಬಟ್ ಏನಾಗುತ್ತೆ, ರಿಂಗ್ ಫಾರ್ಮ್ ಅಲ್ಲಿ ಇರುತ್ತೆ. ಅದು ಹೇಗೆ, ಹೆಟಿರೋಸೈಕ್ಲಿಕ್ ನೇಚರ್. ನಥಿಂಗ್ ಬಟ್ ನಾವು ಲುಕ್ ಅಟ್ ಯುವರ್ ಡಿಯರ್ ಸ್ಟೂಡೆಂಟ್ಸ್, ಆಗಲೇ ಏನು ಬರ್ದಿದ್ವಿ ನಾವು, ಇದನ್ನು ಸೈಕ್ಲೋಬ್ಯೂಟೇನ್ ಅಂತ ಬರ್ದೆ. ಸೈಕ್ಲೋಬ್ಯೂಟೇನ್ ನಥಿಂಗ್ ಬಟ್ ಇಟ್ ಈಸ್ ಆಲಿಫ್ಯಾಟಿಕ್ ಸೈಕ್ಲಿಕ್ ಕಾಂಪೌಂಡ್ಸ್. ಇದನ್ನು ನಾವು ಹೆಟಿರೋಸೈಕ್ಲಿಕ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಗ್ರೂಪನ್ನು ಆಕ್ಸಿಜನನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಮುಗೀತು. ದಿಸ್ ಇಸ್ ನೌ ಇಟ್ ಬಿಕಮ್ಸ್ ವಾಟ್, ಕಾರ್ಬನ್ ಬಿಟ್ಟು ಬೇರೆ ಗ್ರೂಪ್ ಎಲಿಮೆಂಟ್ ಬಂದಿರೋದ್ರಿಂದ ದಿಟ್ ಇಸ್ ವಾಟ್ ಹೆಟಿರೋಸೈಕ್ಲಿಕ್. ಸಿಮಿಲರ್ ಪೆಂಟೇನ್ ಅಂತ ಬರ್ದಿದ್ರಿ ಅಲ್ವಾ? ಸೊ ಈ ಥರ ಪೆಂಟೇನ್ ಗ್ರೂಪನ್ನು ಬರ್ದಿದ್ರಿ. ಈ ಪೆಂಟೇನ್ ಗ್ರೂಪ್ನಲ್ಲಿ ಇಲ್ಲಿ ರಿಮೂವ್ ಮಾಡಿ ಆಕ್ಸಿಜನ್ ಹಾಕಿದ್ರೆ ನಾವು ಇಟ್ ಬಿಕಮ್ಸ್ ಹೆಟಿರೋಸೈಕ್ಲಿಕ್ ಗ್ರೂಪ್. ನೆಕ್ಸ್ಟ್ ಬೆನ್ಸಿನ್ ಬರ್ದಿದ್ರಲ್ವ ಈ ಥರ. ಸೊ C6H6 ಆಗಿತ್ತು. ಸೊ C6H12 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಆಕ್ಸಿಜನ್ ಹಾಕಿದ್ರೆ ನಾವು ಇಟ್ ಬಿಕಮ್ಸ್ ವಾಟ್, ಹೆಟಿರೋ ಕಾಂಪೌಂಡ್ಸ್ ಆಗುತ್ತೆ. ದೆನ್ ಸಿಮಿಲರ್ ಅದೇ ಥರ ಇನ್ನೊಂದು ಗ್ರೂಪನ್ನು ಆಕ್ಸಿಜನ್ ಬರೆದ್ಬಿಟ್ಟು ಮತ್ತೆ ಇಲ್ಲೊಂದು ಆಕ್ಸಿಜನ್ ಹಾಕಿದ್ರೆ ನಾವು ಇಟ್ ಬಿಕಮ್ಸ್ ವಾಟ್, ಹೆಟಿರೋಸೈಕ್ಲಿಕ್. ಬಟ್ ಇಟ್ ಈಸ್ ವಾಟ್, ನೋಡಿ ಇವುಗಳ ಒಳಗಡೆ ಯಾವುದೇ ರಿಂಗ್ಗಳು ಇಲ್ಲ, ಯಾವುದೇ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇಲ್ಲ. ದಟ್ಸ್ ವೈ ದೀಸ್ ಆರ್ ಬಿಲಾಂಗ್ಸ್ ಟು ಆಲಿಸೈಕ್ಲಿಕ್ ಹೆಟಿರೋಸೈಕ್ಲಿಕ್ ಕಾಂಪೌಂಡ್. Alicyclic heterocyclic compounds. That's why the name is alicyclic heterocyclic compound, because these are the closed ring molecule but there is no ring inside the compound. ಅರ್ಥ ಆಗ್ತಿದೆ? ನೆಕ್ಸ್ಟ್ aromatic heterocyclic compounds. ವೆರಿ ಸಿಂಪಲ್. ಇಲ್ಲಿ ರಿಂಗ್ ಇಲ್ಲ, ಡಬಲ್ ಬಾಂಡ್ಸ್ಗಳಿಲ್ಲ ಅಂದರೆ ನೆಕ್ಸ್ಟ್ ಏನಾಗಿರುತ್ತೆ, ಇವುಗಳ ನಡುವೆ ಡಬಲ್ ಬಾಂಡ್ಸ್ಗಳು ಬಂದಿರುತ್ತೆ, ರಿಂಗ್ ಇರುತ್ತೆ. ಆ ಕಾರಣಕ್ಕೆ ಇದನ್ನು ಆರೋಮ್ಯಾಟಿಕ್ ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್. ಹೆಟಿರೋಸೈಕ್ಲಿಕ್ ಬಿಕಾಸ್ ಅದರ್ ದೆನ್ ಕಾರ್ಬನ್ ಅಥವಾ ಹೈಡ್ರೋಜನ್, ಕಾರ್ಬನ್ಗಳ ಪೊಸಿಷನನ್ನು ಯಾವುದೋ ಒಂದು ಎಲಿಮೆಂಟ್ಗಳು ಬಂದು ಚೇಂಜ್ ಮಾಡುತ್ತೆ. ಇದನ್ನು ನಾವೇನಂತ ಕರಿತೀವಿ, ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ನಾವು ಆರೋಮ್ಯಾಟಿಕ್ ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ದಟ್ ಕಂಟೈನ್ 1 or more ಹೆಟಿರೋ ಆಟಮ್ಸ್ ಇನ್ ದ ರಿಂಗ್ ಸ್ಕೆಲಿಟನ್. ಸೊ ಇಲ್ಲಿ ನಾವು ಕೊಟ್ಟಿದ್ದೀನಿ, ಪಿರಿಡಿನ್ ಕೊಟ್ಟಿದ್ದೀನಿ, ಪೈರೋಲ್ ಕೊಟ್ಟಿದ್ದೀನಿ, ಥಯೋಫಿನ್ ಕೊಟ್ಟಿದ್ದೀನಿ. ವಾಟ್ ಇಸ್ ಥಯೋಫಿನ್? ನಾವು ಲುಕ್ ಅಟ್ ಹಿಯರ್. ಥಯೋಫಿನ್ ಅಂದರೆ ಸಲ್ಫರ್, ದೆನ್ ದಿಸ್ ಇಸ್ 5 membered ರಿಂಗ್ ಆಗಿರುತ್ತೆ ಥಯೋಫಿನ್. ಈ ಪ್ಲೇಸ್ನಲ್ಲಿ ಡಬಲ್ ಬಾಂಡ್ ಹಾಕಿದ್ರೆ, ಈ ಥರ ಡಬಲ್ ಬಾಂಡ್ ಹಾಕಿದ್ರೆ ನಾವು ಲುಕ್ ಅಟ್ ಹಿಯರ್, ಥಯೋ ಬಿಕಾಸ್ ಸಲ್ಫರನ್ನು ಥಯೋ ಅಂತಲೂ ಕರೀತಾರೆ. ಸಲ್ಫರ್ನ ಏನಂತ ಕರೀತಾರೆ, ಥಯೋ. ದ ನೇಮ್ ಈಸ್ ಥಯೋಫೀನ್. ನೋಡಿ ಇಲ್ಲಿ ಇನ್ ಡಬಲ್ ಬಾಂಡ್ಸ್ ಇದೆ ಅಂತ ಅರ್ಥ. ದಿಸ್ ಇಸ್ ಥಯೋಫಿನ್. ಸಿಮಿಲರ್ಲಿ ಥಯೋಫಿನ್ ಆದಮೇಲೆ ಪೈರೋಲ್ ಬರುತ್ತೆ, ಪೈರೋಲ್ ಪಿರಿಡಿನ್ ಬಂದಿದೆ. ಇದೇ ಥರ ಥಯೋಸಿನ್ ಅಂತ ಬರುತ್ತೆ. ಥಯೋಸಿನ್ ನಥಿಂಗ್ ಬಟ್ ನೈಟ್ರೋಜನ್ ಕಂಟೆಂಟ್ ಇರೋದು. ನೋಡಿ
ಅಜೋ ವರ್ಡ್ ಬಂತು ಅಂದರೆ ಅದನ್ನು ನೈಟ್ರೋಜನ್ ಅಂತೀವಿ, ಥಯೋ ಅಂತ ಅಂದರೆ ಅದನ್ನು ಸಲ್ಫರ್ ಅಂತ ಕರಿತೀವಿ. ಇದು ನೆನ್ಪಿಟ್ಕೊಬೇಕು. ಡೈಅಜೋ ಅಂದರೆ ಏನಾಗಿರುತ್ತೆ, ಅಜೋ ಅಂದರೆ 1 ನೈಟ್ರೋಜನ್, ಡೈಅಜೋ ಅಂತ ಅಂದರೆ 2 ನೈಟ್ರೋಜನ್, ದಟ್ ಈಸ್ N2 ಅಂತ ಬರಿತೀವಿ. ಅರ್ಥ ಆಗಿದೆಯಲ್ಲೋ? ಸೊ ದಟ್ ಈಸ್ ವಾಟ್ ಆರೋಮ್ಯಾಟಿಕ್ ಹೆಟೆರೋಸೈಕ್ಲಿಕ್ ಕಾಂಪೌಂಡ್ಸ್. ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಆಗಿರುತ್ತೆ, ಬಟ್ ಗ್ರೂಪ್ಗಳ ನಡುವೆ ಯಾವುದಾದ್ರೂ ಒಂದು ಎಲಿಮೆಂಟ್ಗಳು, ಕಾರ್ಬನ್ಗಳ ಬದಲಿಗೆ ಯಾವುದೋ ಒಂದು ಎಲಿಮೆಂಟ್ ಬಂದುಬಿಟ್ಟು ಜಾಯಿನ್ ಆದರೆ ಅದನ್ನು ನಾವೇನಂತ ಕರಿತೀವಿ, ಬೇರೆ ನೇಮಿಂದ ಕರಿತೀವಿ. ಅರ್ಥ ಆಗ್ತಿದೆ? ಸೊ ಈ ಥರ ಗ್ರೂಪ್ಗಳು ಬಂತು ಅಂದರೆ ಲೈಕ್ ದಿಸ್, ಆ್ಯಂಡ್ ದೆನ್ ನೈಟ್ರೋಜನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ, 5 membered ring, ಇಟ್ ಬಿಕಮ್ಸ್ ವಾಟ್, ನಾವು ಲುಕ್ ಅಟ್ ಹಿಯರ್. ಸೊ ಈ ಥರ ಗ್ರೂಪ್ ಬರುತ್ತೆ. ಸೇಮ್ ಸಿಮಿಲರ್ ಗ್ರೂಪ್ ನೀವು ಈ ಥರ ಬರೆದ್ಬಿಟ್ಟು, ಈ ಥರ ಬರೆದು ಬೆಂಜಿನ್ ರಿಂಗ್ ಥರ ಬರೆದ್ಬಿಟ್ಟು ಇಲ್ಲೊಂದು ನೈಟ್ರೋಜನ್ ಹಾಕಿ, ಇಲ್ಲೊಂದು ನೈಟ್ರೋಜನ್ ಹಾಕಿದ್ರೆ ನಾವು ಇಟ್ ಬಿಕಮ್ಸ್ ವಾಟ್, ಇಲ್ಲಿದೆ ನೋಡಿ. ಸೊ ಗ್ರೂಪ್ ಬಂದಿದೆ, ನೈಟ್ರೋಜನ್ ಇದೆ. ಸೊ ನಾವು ಇಟ್ ಬಿಕಮ್ಸ್ ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್. ಸೊ ನಾವು ಹೆಟಿರೋ ಅಂತ ಹೇಗೆ ಗೊತ್ತಾಗುತ್ತೆ ಡಿಯರ್ ಸ್ಟೂಡೆಂಟ್ಸ್, ಇನ್ಸ್ಟೆಡ್ ಆಫ್ ಕಾರ್ಬನ್ ಬೇರೆ ಎಲಿಮೆಂಟ್ಗಳು ಬಂದು ಇಲ್ಲಿ ಜಾಯಿನ್ ಆದರೆ ಇವುಗಳನ್ನು ನಾವೇನಂತ ಕರಿತೀವಿ, ಹೆಟಿರೋ ಕಾಂಪೌಂಡ್ಸ್ ಅಂತ ಕರಿತೀವಿ. ವಾಟ್ ಇಸ್ ದ ವೇಲೆನ್ಸಿ ಆಫ್ ನೈಟ್ರೋಜನ್? ಇಟ್ ಈಸ್ ಆಲ್ವೇಸ್ 3, 1 2 3. ಆಲ್ವೇಸ್ ಎಷ್ಟಿರುತ್ತೆ? 3 ಇರುತ್ತೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಕೂತಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ಅಬೌಟ್ ವಾಟ್ ಆರೋಮ್ಯಾಟಿಕ್ ಹೆಟೆರೋಸೈಕ್ಲಿಕ್ ಕಾಂಪೌಂಡ್ಸ್. ಹಾಗಾದ್ರೆ ನೆಕ್ಸ್ಟ್ ಹೋಗುವ, ಕಮ್ ಟು ದ ನೆಕ್ಸ್ಟ್ ಒಂಚೂರು ಝೂಮ್ ಮಾಡಿ. ಡಿಫ್ರೆನ್ಸ್ ಬಿಟ್ವೀನ್ ದ ಆಲಿಸೈಕ್ಲಿಕ್ ಕಾಂಪೌಂಡ್ಸ್ ಆ್ಯಂಡ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್. ಹೋಪ್ ನಿಮಗೆ ಕಾಣ್ತಿದೆ ಅಂತ ಅನ್ಕೋತೀನಿ. ಚೂರು ಝೂಮ್ ಮಾಡಿ. ಥ್ಯಾಂಕ್ ಯು. ನಾವು ಲುಕ್ ಇಟ್ ಹಿಯರ್. ಫಸ್ಟ್ ಪಾಯಿಂಟ್ ವಿಸಿಬಲ್ ಇದೆಯಾ ನೋಡಿ ಒಂದ್ಸಲ. ವಿಸಿಬಲ್ ಇರಲಿಲ್ಲ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ, ಇದನ್ನು ಪಾಯಿಂಟ್ ಮಾಡ್ಕೊಳ್ಳಿ. An alicyclic compounds in organic chemistry is a compound that is both aliphatic and cyclic. Alicyclic ಅನ್ನೋದು ಏನಾಗಿರುತ್ತೆ, alicyclic it is always contains, one is aliphatic compound ಅನ್ನು ಹೊಂದಿರುತ್ತೆ, ಜೊತೆಗೆ cyclic nature ಅನ್ನು ಹೊಂದಿರುತ್ತೆ. And there is no delocalization. There is no delocalization of what? Pi electrons. What is pi electrons? ನೋಡಿ ಇಲ್ಲಿ ಬೆನ್ಸಿನ್ ರಿಂಗ್ ಬರಿಬೇಕಾದ್ರೆ ನಾವೇನು ಮಾಡಿರ್ತೀವಿ, ಈ ಥರ ಡಬಲ್ ಬಾಂಡ್ ಹಾಕಿರ್ತೀರಲ್ವಾ, ಹೀಗೆ ಈ ಬಾಂಡ್ಸ್ಗಳೇನಾಗುತ್ತೆ, ಈ ಥರ ಶಿಫ್ಟ್ ಆಗ್ತಿರತ್ತೆ ರಿಂಗ್ ಒಳಗಡೆ. ಸೊ ಈ ಥರ ಶಿಫ್ಟ್ ಆಗೋ ನೇಚರ್ ಅಲಿಸೈಕ್ಲಿಕ್ ಕಾಂಪೌಂಡ್ಸಲ್ಲಿ ಇಲ್ಲ. We come to the aromatic compound. Aromatic compounds are organic compounds and these are composed with only carbon and hydrogen. There is a delocalizations of the pi electrons. Next, do not have delocalized pi electron cloud. ಇಲ್ಲಿ ಯಾವುದೇ ರೀತಿಯಾದಂಥ pi electron cloud ಇರಲ್ಲ, ಬಟ್ aromatic compounds ಅಲ್ಲಿ pi electrons clouds ಗಳು ಎಸೆನ್ಷಿಯಲ್ ಆಗಿರುತ್ತೆ. ನೆಕ್ಸ್ಟ್, ಕ್ಯಾನ್ ಬಿ ಈದರ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಸೊ ಈ ಅಲಿಫ್ಯಾಟಿಕ್ ಗ್ರೂಪ್ಗಳು ಸ್ಯಾಚುರೇಟೆಡ್ ಆದರೂ ಆಗಿರ್ಬೋದು, ಅನ್ಸ್ಯಾಚುರೇಟೆಡ್ ಆದರೂ ಆಗಿರ್ಬೋದು, ಸ್ಯಾಚುರೇಟೆಡ್ ಆದರೂ ಆಗಿರ್ಬೋದು, ಅನ್ಸ್ಯಾಚುರೇಟೆಡ್ ಆದರೂ ಆಗಿರ್ಬೋದು. ಬಟ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಯಾವತ್ತಿಗೂ ಕೂಡ ಏನಾಗಿರಬೇಕು, ಅನ್ಸ್ಯಾಚುರೇಟೆಡ್, ನಥಿಂಗ್ ಬಟ್ ಈ ಥರ ಡಬಲ್ ಬಾಂಡ್ಸ್ಗಳು ಇರಲೇಬೇಕು. ಇಲ್ಲ ಅಂತ ಅಂದರೆ ಅದನ್ನ ಏನಂತ ಕರಿತೀವಿ, ಆಲಿಸೈಕ್ಲಿಕ್ ಕಾಂಪೌಂಡ್ಸ್ ಗ್ರೂಪಿಗೆ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್, ಹ್ಯಾವ್ ನೋ ಸ್ಪೆಸಿಫಿಕ್ ಅರೋಮಾ. ದೆರ್ ಇಸ್ ನೋ ಸ್ಪೆಸಿಫಿಕ್ ಅರೋಮಾ. ಯಾವುದಕ್ಕೆ? ಆಲಿಸೈಕ್ಲಿಕ್ ಕಾಂಪೌಂಡ್ಸ್ಗಳಿಗೆ ಯಾವುದೇ ರೀತಿಯಾದಂಥ ಫ್ರಾಗ್ರೆಂಟ್ ಸ್ಮೆಲ್ ಅನ್ನೋದು ಇಲ್ಲ. ಬಟ್ ಆರೋಮ್ಯಾಟಿಕ್ ಕಾಂಪೌಂಡ್ಗಳಿಗೆ ಏನಿರುತ್ತೆ, ಫ್ರಾಗ್ರೆಂಟ್ ಸ್ಮೆಲ್ ಇರುತ್ತೆ. ಬಿಕಾಸ್ ದ ನೇಮ್ ಇಸ್ ಆರೋಮಾ, ನಥಿಂಗ್ ಬಟ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ಗಳ ಫ್ರಾಗ್ರೆಂಟ್ ಸ್ಮೆಲ್ ಇರುವಂಥದ್ದು. ಸೊ ದಿಸ್ ಈಸ್ ವಾಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಆಲಿಸೈಕ್ಲಿಕ್ ಕಾಂಪೌಂಡ್ಸ್ ಆ್ಯಂಡ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್. ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ನ ಈ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವು ಫರ್ದರ್ ಟೈಪ್ಸ್ ಆಫ್ ಕಾರ್ಬನ್ನ ಅಲೋಟ್ರೋಪ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ತುಂಬ ಇಂಟ್ರೆಸ್ಟಿಂಗ್ ಇರುವಂಥದ್ದು, ನಿಮಗೆ ಗೊತ್ತಿರುವಂಥ ಕೆಲವೊಂದು ಅಲೋಟ್ರೋಪ್ಸ್ಗಳ ಬಗ್ಗೆ ವಿಡಿಯೋ ಕ್ಲಿಪ್ ಹಾಕಿ ನಿಮಗೆ ಕ್ಲಾಸಸ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಸ್ಲೈಡ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಫರ್ದರ್ ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಬಗ್ಗೆ ಕ್ಲಾಸ್ ಮಾಡ್ತೀನಿ. ಥ್ಯಾಂಕ್ ಯು.